Namaste and welcome to BioStudies. Principles of Inheritance and Variation chapter ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಅದರದ್ದು ಕಂಟಿನ್ಯೂಷನ್ ಈ ವಿಡಿಯೋ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟನ್ಸ್ ಅಂಡ್ ವೇರಿಯೇಷನ್ ಚಾಪ್ಟರ್ ನಲ್ಲಿ ಆಲ್ರೆಡಿ ನಾವು ಮೆಂಡಲಿಯನ್ ಮೆಥಡ್ ಓದಿದ್ದೀವಿ, ಮೋನೋಹೈಬ್ರಿಡ್ ಮತ್ತೆ ಡೈಹೈಬ್ರಿಡ್ ಕ್ರಾಸ್ ಆಗಿದೆ, ಬ್ಯಾಕ್ ಕ್ರಾಸ್ ಅಂಡ್ ಟೆಸ್ಟ್ ಕ್ರಾಸ್ ಮುಗಿದಿದೆ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂಡ್ ಪ್ಲಿಯೋಟ್ರೋಪಿ ಆಯಿತು, ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟನ್ಸ್, ಸೈಂಟಿಸ್ಟ್ ನೇಮ್ ವೆರಿ ಇಂಪಾರ್ಟೆಂಟ್, ಲಿಂಕೇಜ್ ಅಂಡ್ ರೀಕಾಂಬಿನೇಷನ್ ಎರಡು ಕಂಪ್ಲೀಟ್ ಆಗಿ ಡಿಟೇಲ್ ಆದಂತಹ ವಿಡಿಯೋವನ್ನ ಆಲ್ರೆಡಿ ನಾವು ನೋಡಿದ್ದೀವಿ. ಅದಾದ್ಮೇಲೆ ಕಳೆದ ವಿಡಿಯೋ ಸೆಕ್ಸ್ ಡಿಟರ್ಮಿನೇಷನ್, ಅದರಲ್ಲಿ ಎರಡು ಮೆಥಡ್, ಒಂದು ಮೇಲ್ ಹಿಟ್ರೋಗ್ಯಾಮಿಟಿ ಮತ್ತೆ ಇನ್ನೊಂದು ಫಿಮೇಲ್ ಹಿಟ್ರೋಗ್ಯಾಮಿಟಿಯನ್ನು ಕಂಪ್ಲೀಟ್ ಮಾಡಿದ್ದೀವಿ. ಈ ಚಾಪ್ಟರ್ ಇಂದ ಇನ್ನೂ 3 ನಮಗೆ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಬೇಕು. ಒಂದು ಮ್ಯೂಟೇಷನ್, ಪೆಡಿಗ್ರಿ ಅನಲೈಸಿಸ್ ಮತ್ತೆ ಜೆನೆಟಿಕ್ ಡಿಸಾರ್ಡರ್. ಈ ವಿಡಿಯೋದಲ್ಲಿ ನಾವು ಮ್ಯೂಟೇಷನ್ಗೆ ಸಂಬಂಧಪಟ್ಟಂತಹ ಏನು ಕಾನ್ಸೆಪ್ಟ್ ಇದೆ ಅದನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡೋಣ. ನಾವು ಫಸ್ಟ್ ಆಫ್ ಆಲ್ ವಾಟ್ ಈಸ್ ಮ್ಯೂಟೇಷನ್? ಈ ಮ್ಯೂಟೇಷನ್ ಅರ್ಥ ಆಗ್ಬೇಕು ಅಂತಂದ್ರೆ ಫಸ್ಟ್ ನಿಮಗೆ ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್ ನೆನಪಿದೆಯಾ? ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್ ಎಲ್ಲಿ ಓದಿದ್ವಿ? ಇದು ನಾವು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟನ್ಸ್ ಚಾಪ್ಟರ್ ನಲ್ಲಿ ಓದಿದ್ವಿ. ನಾವು ವಾಟ್ ಯು ಮೀನ್ ಬೈ ದಿಸ್ ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್? ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್ ಏನ್ ಹೇಳುತ್ತೆ ಅಂತಂದ್ರೆ DNA ಇರುತ್ತೆ, DNA ಇಂದ RNA ಪ್ರೊಡ್ಯೂಸ್ ಆಗುತ್ತೆ, ಈ RNA ಇಂದ ಪ್ರೋಟೀನ್ಸ್ ಗಳು ಫಾರ್ಮ್ ಆಗ್ತವೆ. ಹೌದಾ? ಇದೇ ಪ್ರೋಟೀನ್ಸ್ ಗಳು ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಅಥವಾ ಟ್ರೇಟ್ಸ್ ಗಳನ್ನ ಇವು ಮೇಂಟೈನ್ ಮಾಡ್ತವೆ, ಮಾನಿಟರ್ ಮಾಡ್ತವೆ ಅಂತ ಓದಿದ್ದೀವಿ. ಸೊ ಇದೇನಿದೆಯಲ್ಲ, DNA ಇಂದ RNA ಆಗ್ಬೇಕು ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, RNA ಇಂದ ಪ್ರೋಟೀನ್ಸ್ ಫಾರ್ಮ್ ಆಗ್ಬೇಕು ಅಂತಂದ್ರೆ ಟ್ರಾನ್ಸ್ಲೇಷನ್ ಆಗುತ್ತೆ. ನೆಕ್ಸ್ಟ್ ಈ ಪ್ರೋಟೀನ್ಸ್ ಅಂದ್ರೆ ಏನು? ಇವು ಅಮೈನೋ ಆಸಿಡ್ ಚೈನ್. ಹೌದಾ? ಸೊ ಈ ಪ್ರೋಟೀನ್ಸ್ ಗಳು ಎಕ್ಸ್ಪ್ರೆಸ್ ಆದಾಗ ಅಲ್ಲಿ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ನಾವು ಕಲ್ತಿದ್ದೀವಿ. ದಿಸ್ ಈಸ್ ನಥಿಂಗ್ ಬಟ್ ಅ ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್. ಓಕೆ, now imagine, now this is one DNA, sorry, ಇದು ಒಂದು ಕ್ರೋಮೋಸೋಮ್ ಅನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. Okay, now what this chromosome ultimately made up of? It is made up of a double stranded DNA. ಇದರ ಒಳಗಡೆ ಏನಿರುತ್ತೆ? DNA ಫುಲ್ ಕಾಯಿಲಿಂಗ್ ಆಗಿ, ಸೂಪರ್ ಕಾಯಿಲಿಂಗ್ ಆಗಿ ವಿತ್ ಹೆಲ್ಪ್ ಆಫ್ ಅ ಪ್ರೋಟೀನ್ಸ್ ಅದು ಕಂಡೆನ್ಸ್ ಆಗಿ ಕ್ರೋಮೋಸೋಮ್ ಅನ್ನ ಫಾರ್ಮ್ ಮಾಡಿರುತ್ತೆ. ಸೊ ಇಲ್ಲಿರುವಂತಹ ಏನು DNA ಇದೆ, ಡಬಲ್ ಸ್ಟ್ಯಾಂಡರ್ಡ್ DNA ಏನಿದೆ ಕ್ರೋಮೋಸೋಮ್ ನಲ್ಲಿ, ಅದು ಮುಂದೆ ಸಿಂಗಲ್ ಸ್ಟ್ಯಾಂಡರ್ಡ್ RNA ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಮೋರ್ ಸ್ಪೆಸಿಫಿಕ್ ಆಗಿ mRNA ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ mRNA ಅನ್ನ ಇಟ್ಕೊಂಡು ಅಮೈನೋ ಆಸಿಡ್ ಚೈನ್ ಫಾರ್ಮ್ ಆಗುತ್ತೆ, ಅಂಡ್ ದಿಸ್ ಅಮೈನೋ ಆಸಿಡ್ ಚೈನ್ ವಿ ಕಾಲ್ ಇಟ್ ಆಸ್ ಅ ಪ್ರೋಟೀನ್. ಹೌದಾ? ಇದು ನಮಗೆ ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್. ಇವಾಗ DNA ಮೇಲೆ ಏನಿರುತ್ತೆ ಅಂತ ಕಲ್ತಿದೀವಿ? ಜೀನ್ಸ್ ಗಳು ಇರ್ತವೆ ಅಂತ ಕಲ್ತಿದೀವಿ. ಇದೇ ಜೀನ್ಸ್ ಗಳು mRNA ಆಗಿ ಪ್ರೋಟೀನ್ಸ್ ಗಳಾಗ್ತಾ ಇದ್ದಾವೆ. ಸಪೋಸ್ ಇಫ್ ದರ್ ಈಸ್ ಅ ಸ್ಲೈಟ್ ಚೇಂಜ್ ಇನ್ ದಿಸ್ ಸ್ಟ್ರಕ್ಚರ್, ಅದು ಜೀನ್ ಲೆವೆಲ್ಗೂ ಇರಬಹುದು ಅಥವಾ ಕ್ರೋಮೋಸೋಮಲ್ ಲೆವೆಲ್ಗೂ ಇರಬಹುದು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ನಾನೇನ್ ಹೇಳಿದೆ? ಕ್ರೋಮೋಸೋಮ್ ಇದೆ, ಕ್ರೋಮೋಸೋಮ್ ಒಳಗಡೆ DNA ಇದೆ. ಬೈ ಎನಿ ಚಾನ್ಸ್, ಯಾವ್ದಾದ್ರು ನ್ಯಾಚುರಲ್ ರೀಸನ್ ಇರಬಹುದು ಅಥವಾ ಆರ್ಟಿಫಿಷಿಯಲ್ ಯಾವುದೋ ಒಂದು ರೀಸನ್ ಇರಬಹುದು, ದೇರ್ ಈಸ್ ಸಮ್ ಚೇಂಜ್ ವಿತ್ ದಿಸ್ ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ ನಲ್ಲಿ ಚೇಂಜ್ ಆದಾಗ ಕ್ರೋಮೋಸೋಮ್ ಸ್ಟ್ರಕ್ಚರ್ ಚೇಂಜ್ ಆಗ್ಬಹುದು, ಅಥವಾ ಕ್ರೋಮೋಸೋಮ್ ನಲ್ಲಿ ಬ್ರೇಕೇಜ್ ಆಗ್ಬಹುದು, ಕ್ರೋಮೋಸೋಮ್ ನಂಬರ್ ಚೇಂಜ್ ಆಗ್ಬಹುದು, ಅಥವಾ ಮೊಲಿಕ್ಯುಲರ್ ಲೆವೆಲ್ಗೆ ಬಂದ್ರೆ ಇಲ್ಲಿರುವಂತಹ ಜೀನ್ಸ್ ನಲ್ಲಿ ಏನೋ ಒಂದು ಚೇಂಜಸ್ ಆಗಿದೆ ಅಂತ ಇಮ್ಯಾಜಿನ್ ಮಾಡಿ. ಓಕೆ, ಸೊ ಇಲ್ಲಿ ಮೇನ್ DNA ದಲ್ಲಿ ಚೇಂಜ್ ಆಗಿರೋದ್ರಿಂದ ಅಲ್ಟಿಮೇಟ್ಲಿ ಇಟ್ ವಿಲ್ ಅಫೆಕ್ಟ್ ದ mRNA ವಿಚ್ ಇಸ್ ಪ್ರೊಡ್ಯೂಸ್ಡ್. ಹೌದಾ? DNA ದಲ್ಲಿ ಚೇಂಜ್ ಆಗಿದೆ ಅಂತಂದ್ರೆ mRNA ದಲ್ಲಿನೂ ಚೇಂಜ್ ಆಯ್ತು. ಸೊ ಈ ಚೇಂಜ್ ಆದಂತಹ mRNA ಇಟ್ಕೊಂಡು ನಮಗೆ ಯಾವ ರೀತಿ ಬೇಕಾದಂತಹ ಅಮೈನೋ ಆಸಿಡ್ ಚೈನ್ ಫಾರ್ಮ್ ಆಗ್ಬೇಕಿತ್ತಲ್ಲ, ಆ ರೀತಿಯಾದಂತಹ ಅಮೈನೋ ಆಸಿಡ್ ಇಲ್ಲಿ ಅಮೈನೋ ಆಸಿಡ್ ಚೈನ್ ಇಲ್ಲಿ ಫಾರ್ಮ್ ಆಗ್ಲಿಲ್ಲ. ಸೊ ಪ್ರೋಟೀನ್ ಚೇಂಜ್ ಆಯ್ತು ಅಂತಂದ್ರೆ ಅದು ಎಕ್ಸ್ಪ್ರೆಸ್ ಮಾಡುವಂತಹ ಟ್ರೇಟ್ ಕೂಡ ಚೇಂಜ್ ಆಯ್ತು. ಸೊ ಇದೇನ್ ಓವರ್ ಆಲ್ ಚೇಂಜ್ ಇದೆಯಲ್ಲ, ನೋ ದಿಸ್ ವಿ ಕಾಲ್ ಇಟ್ ಆಸ್ ಅ ಮ್ಯೂಟೇಷನ್. ಸೊ ಮ್ಯೂಟೇಷನ್ ಅಲ್ಲಿ ಏನಾಗ್ತಾ ಇದೆ? ಅಲ್ಟಿಮೇಟ್ಲಿ ಚೇಂಜ್ ಆಗ್ತಾ ಇರೋದು ಐದರ್ ವಿತ್ ಕ್ರೋಮೋಸೋಮ್ ಆರ್ ವಿತ್ DNA, ಅಥವಾ ಜೀನ್ ಲೆವೆಲ್ಗೂ ಚೇಂಜಸ್ ಆಗ್ಬೋದು. ಅದು ಯಾವ್ಯಾವ ರೀತಿಯಲ್ಲಿ ಚೇಂಜಸ್ ಆಗ್ಬೋದು ಅಂತ ಮುಂದೆ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಫಸ್ಟ್ ನಿಮಗೆ ಮ್ಯೂಟೇಷನ್ ಅಂದ್ರೆ ಏನಂತ ಗೊತ್ತಾಗಬೇಕು. ಮ್ಯೂಟೇಷನ್ ಅಂತಂದ್ರೆ ನಾರ್ಮಲ್ ಆಗಿರೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆದಂತಹ ಒಂದು ಜೀನು, ಡಿಫ್ರೆಂಟ್ ಆದಂತಹ ಒಂದು ಕ್ರೋಮೋಸೋಮು, ಅಲ್ಲಿಂದ ಕಂಟಿನ್ಯೂಸ್ ಆಗಿ ಎಲ್ಲಾ ಸ್ಟೆಪ್ ನಲ್ಲೂ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ದಟ್ ವಿ ಕಾಲ್ ಇಟ್ ಆಸ್ ಅ ಮ್ಯೂಟೇಷನ್. ಗೊತ್ತಾಗ್ತಿದೆ ನಿಮಗೆ? ರೆಡ್ ಲೈನ್ ಅಲ್ಲಿ ಆಗಿರೋದೇನು? ಅದು ನಾರ್ಮಲ್ ಆಗಿ ಆಗುವಂತಹ ಟ್ರಾನ್ಸ್ಲೇಷನ್ ಪ್ರೋಸೆಸ್, ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗೋದು. ಬ್ಲೂ ದಲ್ಲಿ ಏನ್ ಹಾಕಿದೀನಲ್ಲ, ಈ ಸ್ಟ್ರಕ್ಚರ್ ಮತ್ತೆ ಇವೆಲ್ಲವೂ ಇಲ್ಲಿ DNA ಲೆವೆಲ್ಗೆ ಆದಂತಹ ಚೇಂಜಸ್ ಇಂದ
mRNA ಚೇಂಜ್ ಆಯಿತು, mRNA ಚೇಂಜ್ ಆಗಿದ್ದಕ್ಕೆ ಅಮೈನೋ ಆಸಿಡ್ ಚೈನು ಚೇಂಜ್ ಆಯಿತು, ಅದರಿಂದ ಕ್ಯಾರೆಕ್ಟರ್ ನಲ್ಲೂ ಕೂಡ ವೇರಿಯೇಷನ್ ಆಯಿತು. ಸೊ ಇದ್ರದ್ದು ಡೆಫಿನೇಷನ್ ತಗೊಂಡ್ರೆ ನೀವು, ವಾಟ್ ಈಸ್ ಮ್ಯುಟೇಷನ್? ಇಟ್ ಈಸ್ ಅ ಫೆನಾಮಿನನ್ ಇನ್ ವಿಚ್ ರಿಸಲ್ಟ್ಸ್ ಇನ್ ದ alteration of DNA sequence. See here, alteration of DNA sequence and consequently results in change in genotype and phenotype of an organism. So ನಿಮಗೆ ಈ ಲೆವೆಲ್ಗೆ DNA ಲೆವೆಲ್ಗೆ ಅಥವಾ ಜೀನ್ ಲೆವೆಲ್ಗೆ ಕ್ರೋಮೋಸೋಮ್ ಲೆವೆಲ್ಗೆ ಚೇಂಜಸ್ ಆಗಿದೆ ಅಂತ ನಿಮಗೆ ಹೆಂಗ್ ಗೊತ್ತಾಯ್ತು? ಬಿಕಾಸ್ ವಿತ್ ದ ಹೆಲ್ಪ್ ಆಫ್ ಚೇಂಜ್ ಇನ್ ದ ಜಿನೋಟೈಪ್ ಅಂಡ್ ಫಿನೋಟೈಪ್ ಆಫ್ ಅನ್ ಆರ್ಗ್ಯಾನಿಸಮ್. ಸೊ DNA ಲೆವೆಲ್ಗೆ ಚೇಂಜ್ ಆಯ್ತು ಅಂದ್ರೆ ಆ ಜೀವಿದು ಜಿನೋಟೈಪು ಚೇಂಜ್ ಆಯ್ತು, ಫಿನೋಟೈಪು ಚೇಂಜ್ ಆಯ್ತು. ಆವಾಗ ನಾವು ಇಲ್ಲಿ ಮ್ಯುಟೇಷನ್ ಆಗಿದೆ ಅಂತ ಅರ್ಥ ಮಾಡ್ಕೋಬಹುದು. ನಾವು ಯೂಶ್ವಲಿ DNA ದಲ್ಲಿ ವೇರಿಯೇಷನ್ ಆಗಬೇಕು ಅಂದ್ರೆ, ಈ ಸ್ಟೆಪ್ DNA ದಲ್ಲಿ ವೇರಿಯೇಷನ್ ಆಗಬೇಕು ಅಂತಂದ್ರೆ ಎರಡು ಫೆನಾಮಿನಮಿಂದ ಆಗ್ಬಹುದು. ಮೊದಲನೇದು ರೀಕಾಂಬಿನೇಷನ್, ಎರಡನೇದು ಮ್ಯುಟೇಷನ್. ಇದನ್ನ ನೀವು ನೆನ್ಪಿಟ್ಕೋಬೇಕು. ಸೊ DNA ದಲ್ಲಿ ಯಾವುದಾದ್ರೂ ಚೇಂಜಸ್ ಆಗ್ಬೇಕು ಅಂತಂದ್ರೆ ಐದರ್ ಅಲ್ಲಿ ರೀಕಾಂಬಿನೇಷನ್ ಆಗ್ಬೇಕು. ಯಾವಾಗ ಆಗುತ್ತೆ ರೀಕಾಂಬಿನೇಷನ್? ಮಿಯೋಸಿಸ್ ನಲ್ಲಿ ನಾವು ಓದಿದ್ವಿ, ಕ್ರಾಸಿಂಗ್ ಓವರ್ ಆಗುತ್ತಲ್ಲ, ಅವಾಗ ಅಲ್ಲಿ ರೀಕಾಂಬಿನೇಷನ್ ಆಫ್ ದ ಜೆನೆಟಿಕ್ ಮಟೀರಿಯಲ್ ಆಗುತ್ತೆ, ಅದು ಒಂದು ಪಾಸಿಬಿಲಿಟಿ. ಅಥವಾ ಮ್ಯುಟೇಷನ್. ಸೊ ಇವೆರಡು ಆದಾಗ ಮಾತ್ರ ನಮ್ಮ DNA ಏನಿದೆ, ನಾರ್ಮಲ್ DNA, ಅದರಲ್ಲಿ ಚೇಂಜಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಈ ಮ್ಯುಟೇಷನ್ ನಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯುಟೇಷನ್ಸ್ ಗಳು ಇದ್ದಾವೆ. ಅದರಲ್ಲಿ ಒನ್ ಬೈ ಒನ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಫಸ್ಟ್ ಒನ್ ಈಸ್ ಅ ಸ್ಪಾಂಟೇನಿಯಸ್ ಮ್ಯುಟೇಷನ್ ಅಂಡ್ ಇಂಡ್ಯೂಸ್ಡ್ ಮ್ಯುಟೇಷನ್. So what do you mean by this? Spontaneous mutation ಅಂತಂದ್ರೆ it is a natural mutation. The reason is unknown and it is very rare in the nature. ಸೊ ನಮ್ಗೆ ರೀಸನ್ ಗೊತ್ತಿಲ್ಲ, ಬಟ್ ಸ್ಲೋ ಆಗಿ ನೇಚರ್ ನಲ್ಲಿ ಚೇಂಜಸ್ ಆಗ್ತಾ ಆಗ್ತಾ ಆ ಜೀವಿಯಿಂದ, ಆ ಸ್ಪೀಸಿಯಿಂದ ಕೆಲವೊಂದು ಚೇಂಜಸ್ಗಳು ನಮಗೆ ಕಾಣ್ತವೆ. ಸೊ ಅಂತಹ ಮ್ಯುಟೇಷನ್ ಅನ್ನು ನಾವು ಸ್ಪಾಂಟೇನಿಯಸ್ ಮ್ಯುಟೇಷನ್ ಅಂತ ಕರಿತೀವಿ. ಡ್ರಾಸೋಫಿಲಾದಲ್ಲಿ ಇರ್ಬೋದು, ಮ್ಯಾನ್ ನಲ್ಲಿ ಇರ್ಬೋದು, ಮೈಸ್ ನಲ್ಲಿ ಇರ್ಬೋದು, ಎಷ್ಟೊಂದು ಕ್ಯಾರೆಕ್ಟರ್ಸ್ಗಳು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವು ಎಕ್ಸ್ಪ್ರೆಸ್ ಆದಾಗ ಅಲ್ಲಿ ಮ್ಯುಟೇಷನ್ ಆಗಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಇನ್ನೊಂದು ಯಾವುದು ಅಂತಂದ್ರೆ ಇಂಡ್ಯೂಸ್ಡ್ ಮ್ಯುಟೇಷನ್. ಇದು ಹೆಂಗಾಗುತ್ತೆ? ಇಟ್ ಈಸ್ ಪ್ರೊಡ್ಯೂಸ್ಡ್ ಡ್ಯೂ ಟು ದ ಎಕ್ಸ್ಪೋಜರ್ ಆಫ್ ಆರ್ಗ್ಯಾನಿಸಮ್ಸ್ ಟು ಮ್ಯುಟಾಜನ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್. ಓಕೆ, ಇಂಡ್ಯೂಸ್ಡ್ ಮ್ಯುಟೇಷನ್ ಅಂತಂದ್ರೆ ಯಾವಾಗ ಒಂದು ಜೀವಿ ಮ್ಯುಟಾಜನ್ಸ್ ಅನ್ನುವಂತಹ ಸಬ್ಸ್ಟೆನ್ಸ್ ಜೊತೆ ಅದು ಎಕ್ಸ್ಪೋಸ್ ಆಗುತ್ತಲ್ಲ, ಕಾಂಟ್ಯಾಕ್ಟ್ ನಲ್ಲಿ ಬರುತ್ತಲ್ಲ, ಅವಾಗ ಆ ಜೀವಿಯ ಜೆನೆಟಿಕ್ ಲೆವೆಲ್ಗೆ ಚೇಂಜಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಈ ಮ್ಯುಟಾಜನ್ಸ್ ಅಂದ್ರೆ ಏನು? ಮ್ಯುಟಾಜನ್ಸ್ ಅಂತಂದ್ರೆ ದ ಏಜೆಂಟ್ಸ್ ವಿಚ್ ಕಾಸ್ ಅಥವಾ ವಿಚ್ ಇಂಡ್ಯೂಸ್ ಮ್ಯುಟೇಷನ್ಸ್ ಆನ್ ದೇರ್ ಅಪ್ಲಿಕೇಶನ್. ಅಂದ್ರೆ ಈ ಮ್ಯುಟಾಜನ್ಸ್ ಅಂತ ಏನ್ ಸಬ್ಸ್ಟೆನ್ಸ್ ಇದಾವಲ್ಲ, ಅಥವಾ ಯಾವುದೋ ಒಂದು ಥಿಂಗ್ ಅಂತ ಇದೆಯಲ್ಲ, ಇದು ಜೀವಿಯ ಮೇಲೆ ಅಪ್ಲೈ ಆದಾಗ ಅಥವಾ ಇಂಟ್ರೊಡ್ಯೂಸ್ ಆದಾಗ ಅದು ಆಟೋಮೆಟಿಕಲಿ ಅಲ್ಲಿ ಮ್ಯುಟೇಷನ್ಸ್ ಗಳನ್ನ ತರುತ್ತೆ. ಹಾಗಾದ್ರೆ ಮ್ಯುಟಾಜನ್ಸ್ ಯಾವುವು? ಮ್ಯುಟಾಜನ್ಸ್ ಫಿಸಿಕಲ್ ಆಗಿ ಆದ್ರೂ ಇರ್ಬೋದು ಅಥವಾ ಕೆಮಿಕಲ್ ಆಗಿ ಆದ್ರೂ ಇರ್ಬೋದು. ಒನ್ ಪಾಯಿಂಟ್ ಐ ವಾಂಟ್ ಟು ಕ್ಲಿಯರ್ ಹಿಯರ್. ಟೆಕ್ಸ್ಟ್ ಬುಕ್ ನಲ್ಲಿ ಮ್ಯುಟೇಷನ್ ಬಗ್ಗೆ ಸಾಕಷ್ಟು ಚಿಕ್ಕದಾದಂತಹ ಒಂದು ಎಕ್ಸ್ಪ್ಲನೇಷನ್ ಇದೆ, ಬಟ್ ಅಲ್ಲಿ ಸಾಕಷ್ಟು ಹೊಸ ಹೊಸ ವರ್ಡ್ಸ್ ಗಳನ್ನ ಕೊಟ್ಟಿದ್ದಾರೆ. ಆ ವರ್ಡ್ ಎಲ್ಲ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಡಿಟೇಲ್ ಆಗಿ ವಿಡಿಯೋ ಎಕ್ಸ್ಪ್ಲನೇಷನ್ ಆಗ್ಲೇಬೇಕು. ಸೊ ಒಂದ್ಸತಿ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ. ಸೊ ನಾವೆಲ್ಲಿದ್ವಿ? ಮ್ಯುಟಾಜನ್ಸ್ ಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಮ್ಯುಟಾಜನ್ಸ್ ಅಲ್ಲಿ ಎರಡು ವಿಧ, ಒಂದು ಫಿಸಿಕಲ್ ಮ್ಯುಟಾಜನ್ಸ್ ಮತ್ತೆ ಇನ್ನೊಂದು ಕೆಮಿಕಲ್ ಮ್ಯುಟಾಜನ್ಸ್. ಫಿಸಿಕಲ್ ಅಂತಂದ್ರೆ ಅಯೋನೈಸಿಂಗ್ ಅಥವಾ ನಾನ್ ಅಯೋನೈಸಿಂಗ್ ರೇಡಿಯೇಷನ್ಸ್ ಆಗ್ಬೋದು. ಯಾವ್ಯಾವು? ಎಕ್ಸ್ರೇ ಆಗ್ಬೋದು, ಕಾಸ್ಮಿಕ್ ರೇಸ್ ಆಗ್ಬೋದು, ಗಾಮಾ ರೇಸ್ ಆಗ್ಬೋದು, ಅಥವಾ ನಾನ್ ಅಯೋನೈಸಿಂಗ್ ರೇಡಿಯೇಷನ್ಸ್ ಅಂದ್ರೆ UV ಲೈಟ್ ಆಗ್ಬೋದು. ಸೊ ಈ ಎಲ್ಲಾ ರೇಡಿಯೇಷನ್ಸ್ ಗೆ ನಮ್ಮ ಬಾಡಿ ಕಂಟಿನ್ಯೂಸ್ ಆಗಿ ಎಕ್ಸ್ಪೋಸ್ ಆಗ್ತಾ ಹೋಯ್ತು ಅಂತಂದ್ರೆ ಅವಾಗ DNA ಲೆವೆಲ್ಗೆ ಚೇಂಜಸ್ ಆಗುವಂತಹ, ವೇರಿಯೇಷನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅದೇ ನೀವು ಕೆಮಿಕಲ್ ಮ್ಯುಟಾಜನ್ಸ್ ಅನ್ನ ತಗೊಂಡ್ರೆ ನೈಟ್ರಸ್ ಆಸಿಡ್ ಆಗ್ಬೋದು, ಆಲ್ಕಲೈಟಿಂಗ್ ಅಂಡ್ ಹೈಡ್ರಾಕ್ಸಿಲೇಟಿಂಗ್ ಏಜೆಂಟ್ಸ್ ಆಗ್ಬೋದು, ಅಕ್ರಿಡಿನ್ಸ್ ಆಗ್ಬೋದು, ಅಥವಾ ಇವನ್ ಸ್ಮೋಕಿಂಗು ಆಗ್ಬೋದು. ಸೊ ಕೆಲವೊಂದು ಸ್ಟ್ರಾಂಗ್ ಕೆಮಿಕಲ್ಸ್ ಗೆ ನಮ್ಮ ಬಾಡಿ ಕಂಟಿನ್ಯೂಸ್ ಆಗಿ ಎಕ್ಸ್ಪೋಸ್ ಆಗ್ತಾ ಹೋದಂಗೆ ಅದು ನಮ್ಮ ಬಾಡಿನಲ್ಲಿ ಮ್ಯುಟೇಷನ್ಸ್ ಗಳನ್ನ ತರುತ್ತೆ. DNA ಲೆವೆಲ್ಗೆ, ಕ್ರೋಮೋಸೋಮಲ್ ಲೆವೆಲ್ಗೆ ಕೆಲವೊಂದು ವೇರಿಯೇಷನ್ಸ್ ಗಳನ್ನ ತರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಟೈಪ್ ಆಫ್ ಮ್ಯುಟೇಷನ್, ಸ್ಪಾಂಟೇನಿಯಸ್ ಮ್ಯುಟೇಷನ್ ಅಂಡ್ ಇಂಡ್ಯೂಸ್ಡ್ ಮ್ಯುಟೇಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ಈಸ್ ಸೊಮ್ಯಾಟಿಕ್ ಮ್ಯುಟೇಷನ್ ಅಂಡ್ ಜರ್ಮಿನಲ್ ಮ್ಯುಟೇಷನ್. ವಾಟ್ ಯು ಮೀನ್ ಬೈ ದಿಸ್? ಸೊಮ್ಯಾಟಿಕ್ ಸೆಲ್ಸ್ ಮತ್ತೆ ಜರ್ಮಿನಲ್ ಸೆಲ್ಸ್ ಅಂದ್ರೆ ನಮಗೆ ಗೊತ್ತಿದೆ. ಸೊಮ್ಯಾಟಿಕ್ ಸೆಲ್ಸ್ ಅಂತಂದ್ರೇನು? ನಮ್ಮ ಬಾಡಿನಲ್ಲಿ ರಿಪ್ರೊಡಕ್ಷನ್ ಅಲ್ಲಿ ಇನ್ವಾಲ್ವ್ ಆಗದೆ ಇರುವಂತಹ ಸೆಲ್ಸ್ ಗಳಿದಾವೆ, ಅವೆಲ್ಲವೂ ಸೊಮ್ಯಾಟಿಕ್ ಸೆಲ್ಸ್. ಅಂತಹ ಸೆಲ್ಸ್ ನಲ್ಲಿ ಇರುವಂತಹ ಜೆನೆಟಿಕ್ ಮಟೀರಿಯಲ್ ಜೊತೆ ಮ್ಯುಟೇಷನ್ ಆಯಿತು ಅಂದ್ರೆ ವಿ ಕಾಲ್ ಇಟ್ ಆಸ್ ಅ ಸೊಮ್ಯಾಟಿಕ್ ಮ್ಯುಟೇಷನ್. ಇಟ್ ಅಕರ್ಸ್ ಇನ್ ದ ಸೊಮ್ಯಾಟಿಕ್ ಸೆಲ್. See here, they do not have, they in the somatic mutations, somatic cells ನಲ್ಲಿ ಆಗುವಂತಹ ಏನು ಚೇಂಜಸ್ ಗಳಿದಾವೆ, they don't have evolutionary importance. Why? Because they are seen only in a mutated cell, not in the whole organism.
ಓಕೆ, ಆ ಸೆಲ್ಸ್ ನಲ್ಲಿ ಮಾತ್ರ ಆ ಮ್ಯೂಟೇಶನ್ ಕಾಣ್ತಾ ಇದೆ, ಅದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗುವಂತಹ ಸಾಧ್ಯತೆ ಇರೋದಿಲ್ಲ. ಸೊ ಇಲ್ಲಿ ಎವಲ್ಯೂಷನರಿ ಇಂಪಾರ್ಟೆನ್ಸ್ ಅಂತ ಇಂತಹ ಮ್ಯೂಟೇಶನ್ಸ್ ಗಳಿಗೆ ಬರೋದಿಲ್ಲ. ಆ ಜೀವಿ ಸತ್ತೋಯ್ತು ಅಂದ್ರೆ ಅದರಲ್ಲಿರುವಂತಹ ಸೊಮ್ಯಾಟಿಕ್ ಸೆಲ್ ಮ್ಯೂಟೇಶನ್ಸ್ ಅಲ್ಲೇ ಅವು ಕ್ಲೋಸ್ ಆಗ್ಬಿಡ್ತವೆ. ಬಟ್ ನೀವು ಜರ್ಮಿನಲ್ ಮ್ಯೂಟೇಶನ್ಸ್ ತಗೊಂಡ್ರಿ ಅಂತಂದ್ರೆ ದೇ ಅಕರ್ ಇನ್ ಜರ್ಮ್ ಸೆಲ್ಸ್ ಆರ್ ದ ಗ್ಯಾಮೆಟ್ಸ್. ಅದನ್ನ ನಾವು ಗ್ಯಾಮೆಟಿಕ್ ಮ್ಯೂಟೇಶನ್ ಅಂತಾನು ಕರಿತೀವಿ. ಸೊ ಗ್ಯಾಮೆಟ್ಸ್ ಗಳು ಎದ್ರಲ್ಲಿ ಇನ್ವಾಲ್ವ್ ಆಗಿರ್ತವೆ, ರಿಪ್ರೊಡಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿರ್ತವೆ. ಗ್ಯಾಮೆಟ್ಸ್ ಗಳು ಫ್ಯೂಸ್ ಆದಾಗ, ಫಲೀಕರಣ ಆದಾಗ ಝೈಗೋಟ್ ಆಗುತ್ತೆ, ಝೈಗೋಟ್ ಇಂದ ಒಂದು ಹೊಸ ಜೀವಿ ಬೆಳೆಯುತ್ತೆ. ಸೊ ಗ್ಯಾಮೆಟಿಕ್ ಲೆವೆಲ್ ನಲ್ಲಿ ಯಾವ್ಯಾವ ಮ್ಯೂಟೇಶನ್ಸ್ ಆಗಿದ್ವಲ್ಲ ಅವು ನೆಕ್ಸ್ಟ್ ಜನರೇಷನ್ಗೂ ಏನಾಗ್ಬಿಡ್ತು, ಅದು ಪಾಸ್ ಆಗ್ಬಿಡ್ತು, ಆ ವೇರಿಯೇಷನ್ ಪಾಸ್ ಆಗಿ ಹೋಗ್ಬಿಡ್ತು. ಸೊ ದೀಸ್ ಮ್ಯೂಟೇಶನ್ಸ್ ಆರ್ ಹೆರಿಟೇಬಲ್. ಆರ್ ಯು ಗೆಟ್ಟಿಂಗ್ ದಿಸ್ ಪಾಯಿಂಟ್? ಸೊ ಗ್ಯಾಮೆಟ್ಸ್ ನಲ್ಲಿ ಮ್ಯೂಟೇಶನ್ಸ್ ಆಗಿರೋದ್ರಿಂದ ಆ ಮ್ಯೂಟೇಶನ್ ನೆಕ್ಸ್ಟ್ ಜನರೇಷನ್ಗೂ ಹೋಗುತ್ತೆ ಅಂಡ್ ದೇ ಆರ್ ಆಫ್ ದ ಗ್ರೇಟ್ ಎವಲ್ಯೂಷನರಿ ಸಿಗ್ನಿಫಿಕೆನ್ಸ್. ಸೊ ಅಂತಹ ಮ್ಯೂಟೇಶನ್ಸ್ ಗಳೇ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಎವಲ್ಯೂಷನ್ ಆಗ್ತಾ ಹೋಗುತ್ತೆ, ಸ್ಲೋ ಆಗಿ ಆ ಜೀವಿಯ ಎವಲ್ಯೂಷನ್ ಆಗುತ್ತೆ ಅಂತ ಅರ್ಥ. ಸೊ ದಿಸ್ ಈಸ್ ದ ಸೆಕೆಂಡ್ ಟೈಪ್ ಆಫ್ ಮ್ಯೂಟೇಶನ್. ಸೊಮ್ಯಾಟಿಕ್ ಸೆಲ್ಸ್ ನಲ್ಲಿ ಆಗುವಂತಹ ಮ್ಯೂಟೇಶನ್ ಮತ್ತೆ ಜರ್ಮ್ ಸೆಲ್ಸ್ ಅಥವಾ ಗ್ಯಾಮೆಟ್ಸ್ ನಲ್ಲಿ ಆಗುವಂತಹ ಮ್ಯೂಟೇಶನ್. ಸೊಮ್ಯಾಟಿಕ್ ಸೆಲ್ಸ್ ನೆಕ್ಸ್ಟ್ ಜನರೇಷನ್ ಗೆ ಹೋಗೋದಿಲ್ಲ, ಗ್ಯಾಮೆಟಿಕ್ ಮ್ಯೂಟೇಶನ್ ಇರೋದು ನೆಕ್ಸ್ಟ್ ಜನರೇಷನ್ ಗೆ ಅದು ಪಾಸ್ ಆನ್ ಆಗುತ್ತೆ. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಫಸ್ಟ್ ಟೈಪ್ ಅಂಡ್ ದಿಸ್ ಈಸ್ ದ ಸೆಕೆಂಡ್ ಟೈಪ್. ಥರ್ಡ್ ಟೈಪ್ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡಬೇಕು, ಯಾಕಂದ್ರೆ ಕಂಪ್ಲೀಟ್ ಆದಂತಹ ಇದ್ರದ್ದು ಎಕ್ಸ್ಪ್ಲೇಷನ್ ಬಗ್ಗೆ ವರ್ಡ್ಸ್ ಗಳು ಟೆಕ್ಸ್ಟ್ ಬುಕ್ ನಲ್ಲಿ ಇದಾವೆ. Now third type of mutation we call it as a chromosomal mutation, genomic mutation and point mutation. ಸೊ ದಿಸ್ ಈಸ್ ದ ಆಕ್ಚುಯಲ್ ಟೈಪ್. ಮ್ಯೂಟೇಶನ್ ಅಲ್ಲಿ ನಮಗೆ 3 ವಿಧವಾದಂತಹ ಆಕ್ಚುಯಲ್ ಟೈಪ್ ಸಿಗ್ತವೆ. ಒಂದು ಕ್ರೋಮೋಸೋಮಲ್ ಲೆವೆಲ್ಗೆ ಕ್ರೋಮೋಸೋಮ್ ಮ್ಯೂಟೇಶನ್, ಒಂದು ಜೀನೋಮಿಕ್ ಮ್ಯೂಟೇಶನ್, ಮತ್ತೆ ಇನ್ನೊಂದು ಪಾಯಿಂಟ್ ಮ್ಯೂಟೇಶನ್. ಒನ್ ಬೈ ಒನ್ ಇದನ್ನ ನಾವು ಸ್ಟಡಿ ಮಾಡ್ತಾ ಹೋಗೋಣ. ತುಂಬಾ ಈಸಿ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಡೆಪ್ತ್ ಅಲ್ಲಿ ಇಷ್ಟು ಅವಶ್ಯಕತೆ ಇಲ್ಲ ಮ್ಯಾಮ್ ಅಂತ ನೀವು ಹೇಳ್ಬೋದು, ಬಟ್ ಒಂದ್ಸತಿ ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ನೀಟಿಗೂ ಸಂಬಂಧಪಟ್ಟಂತೆ, ಸಿಇಟಿಗೂ ಸಂಬಂಧಪಟ್ಟಂತೆ ನಾವು ಕವರ್ ಮಾಡಿ ಮುಗಿಸ್ಬಿಡೋಣ. ಸೊ ಫಸ್ಟ್ ಒನ್ ಈಸ್ ಅ ಕ್ರೋಮೋಸೋಮಲ್ ಮ್ಯೂಟೇಶನ್. ವಾಟ್ ಯು ಮೀನ್ ಬೈ ಕ್ರೋಮೋಸೋಮಲ್ ಮ್ಯೂಟೇಶನ್? ಹೆಸರಿನಲ್ಲೇ ಇದೆ. ಸೊ ಈ ಮ್ಯೂಟೇಶನ್ ಏನು ವೇರಿಯೇಷನ್ ಇದೆಯಲ್ಲ ಅದು ಕ್ರೋಮೋಸೋಮಲ್ ಲೆವೆಲ್ಗೆ ಆಗ್ತಾ ಇದೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಕ್ರೋಮೋಸೋಮಲ್ ಅಬರೇಷನ್ಸ್. ನೆನ್ಪಿಟ್ಕೊಳ್ಳಿ, ಕ್ರೋಮೋಸೋಮಲ್ ಮ್ಯೂಟೇಶನ್ ಆಲ್ಸೋ ಕಾಲ್ಡ್ ಆಸ್ ಕ್ರೋಮೋಸೋಮಲ್ ಅಬರೇಷನ್ಸ್. ಇಲ್ಲೇನಾಗ್ತಾ ಇದೆ? They affect the larger regions of the chromosome and they occur because of some kind of breakage in the chromosomes which results in structural change of the chromosome. So namge chromosome structure anna tagondre, this is the chromosomal structure. Okay, due to some reasons there is a breakage in the chromosome. So ಇದರಿಂದ ಏನಾಯ್ತು, ಕ್ರೋಮೋಸೋಮ್ ಸ್ಟ್ರಕ್ಚರ್ ಚೇಂಜ್ ಆಯ್ತು. ಸೊ ಇಷ್ಟು ಪಾರ್ಟ್ ಕ್ರೋಮೋಸೋಮ್ ಇಲ್ಲಿ ಬರ್ಲಿಲ್ಲ ಅಂತಂದ್ರೆ ಇಷ್ಟೊಂದು ಜೀನ್ಸ್ ಗಳು ಇಲ್ಲಿ ಲಾಸ್ ಆದುವ. ಸೊ ಆ ಜೀನ್ಸ್ ಯಾವ್ದಾದ್ರು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರೆ ಅವಾಗ ಏನಾಯ್ತು, ಆ ಜೀನ್ಸ್ ಎಕ್ಸ್ಪ್ರೆಸ್ ಆಗ್ಲಿಲ್ಲ, ಆ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ಲಿಲ್ಲ. ಸೊ ಕ್ರೋಮೋಸೋಮಲ್ ಮ್ಯೂಟೇಶನ್ಸ್ ಆರ್ ಕ್ರೋಮೋಸೋಮಲ್ ಅಬರೇಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಅದು ಎದಕ್ಕಾಗುತ್ತೆ? ಬಿಕಾಸ್ ಆಫ್ ಸಮ್ ಕೈಂಡ್ ಆಫ್ ಬ್ರೇಕೇಜ್ ಇನ್ ದ ಕ್ರೋಮೋಸೋಮ್ಸ್. ಮ್ಯಾಮ್ ಈ ತರ ಬ್ರೇಕೇಜ್ ಆಗ್ಬೋದಾ? ಬ್ರೇಕೇಜ್ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಯಾವಾಗ ನಮಗೆ ಕಂಟಿನ್ಯೂಸ್ ಆಗಿ ಮ್ಯೂಟಾಜೆನ್ಸಿಗೆ ನಾವು ಎಕ್ಸ್ಪೋಸ್ ಆದ್ವಿ ಅಂತಂದ್ರೆ, ಅಥವಾ ಡ್ಯೂ ಟು ಸಮ್ ನ್ಯಾಚುರಲ್ ರೀಸನ್ಸ್ ಇರಬಹುದು, ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್, ಕ್ರೋಮೋಸೋಮಲ್ ಅಬ್ರೇಷನ್ಸ್, ಕ್ರೋಮೋಸೋಮಲ್ ಮ್ಯೂಟೇಶನ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಕ್ರೋಮೋಸೋಮಲ್ ಮ್ಯೂಟೇಶನ್ ನಲ್ಲಿ ನಿಮಗೆ ಮೇನ್ ಆಗಿ 4 ಟೈಪ್ ಕೇಳ್ತಾರೆ. ಒಂದು ಡಿಲೀಷನ್, ಒಂದು ಡುಪ್ಲಿಕೇಶನ್, ಒಂದು ಇನ್ವರ್ಷನ್ ಮತ್ತೆ ಟ್ರಾನ್ಸ್ಲೋಕೇಶನ್. ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ದಟ್ ಈಸ್ ಸಬ್ಸ್ಟಿಟ್ಯೂಷನ್. ಬಟ್ ಈ 4 ಅಂತೂ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕ್ರೋಮೋಸೋಮಲ್ ಮ್ಯೂಟೇಶನ್ ಅಂತಂದ್ರೆ ಕ್ರೋಮೋಸೋಮಲ್ ಸ್ಟ್ರಕ್ಚರ್ ಲೆವೆಲ್ಗೆ ನಾವು ಇದನ್ನ ಸ್ಟಡಿ ಮಾಡಬೇಕು. ಅಂಡ್ ಯು ಹ್ಯಾವ್ ಟು ರಿಮೆಂಬರ್, ಕ್ರೋಮೋಸೋಮಲ್ ಮ್ಯೂಟೇಶನ್ ಆಗೋದ್ರಿಂದ ಇಲ್ಲಿ ಆ ಜೀವಿಯ ಕ್ರೋಮೋಸೋಮಲ್ ನಂಬರ್ ನಲ್ಲಿ ಯಾವುದು ಚೇಂಜಸ್ ಆಗೋದಿಲ್ಲ. ಓಕೆ, ನಾವು ಸಿ ಹಿಯರ್ ಡಿಲೀಷನ್, ಇದು ಒರಿಜಿನಲ್ ಕ್ರೋಮೋಸೋಮ್ ನಂಬರ್ 4 ಅಂತ ಅವರು ಡಿನೋಟ್ ಮಾಡಿದ್ದಾರೆ. ಡ್ಯೂ ಟು ಸಮ್ ರೀಸನ್ ಈ ಪಾರ್ಟ್ ಏನಿದೆಯಲ್ಲ, ಈ ಪಾರ್ಟ್ ಆಫ್ ದ ಏನು ಕ್ರೋಮೋಸೋಮ್ ಇದೆಯಲ್ಲ, ನಾನು ಡಾರ್ಕ್ ಆಗಿ ಮಾಡಿರೋದು, ಸೊ ಈ ಪಾರ್ಟ್ ಬ್ರೇಕೇಜ್ ಆಗಿದೆ. ಓಕೆ, ಸೊ ಬ್ರೇಕೇಜ್ ಆಯ್ತು ಅಂತಂದ್ರೆ ಅವಾಗ ಕ್ರೋಮೋಸೋಮ್ 4 ನಂಬರ್ ಏನಿದೆಯಲ್ಲ, ಸೊ ಅದ್ರದ್ದು ಸ್ಟ್ರಕ್ಚರ್ ಕಂಪ್ಲೀಟ್ ಆದಂತಹ ಚೇಂಜಸ್ ಆಯ್ತು ಇಲ್ಲಿ. ಓಕೆ, ಸೊ ದಿಸ್ ಪಾರ್ಟ್ ಆಫ್ ದ ಕ್ರೋಮೋಸೋಮ್ ಇಸ್ ಲಾಸ್ಟ್. ನೌ ಇಟ್ ಇಸ್ ಕಾಲ್ಡ್ ಆಸ್ ಅ ಡಿಲೀಷನ್. ಹೆಸರಿನಲ್ಲೇ ಇದೆ ಡಿಲೀಷನ್. ಓಕೆ, ಡುಪ್ಲಿಕೇಶನ್ ಅಂದ್ರೆ ಏನು? ಡಬಲ್ ಆಗೋದು. ಸೊ ಸಮ್ ಪಾರ್ಟ್ ಆಫ್ ದ ಕ್ರೋಮೋಸೋಮ್ ಏನಿದೆ ಇಲ್ಲಿ ಡಬಲ್ ಆಗಿದೆ. ಓಕೆ, ಇದೆಲ್ಲವೂ ಅಬ್ನಾರ್ಮಲಿಟಿ ಆಗುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಡಬಲ್ ಆಯ್ತು ಅಂತಂದ್ರೆ ಅದು ಡುಪ್ಲಿಕೇಶನ್.
ಇನ್ವರ್ಷನ್ ಅಂತಂದ್ರೆ ಏನು, ಸಿ ಈ ಪಾರ್ಟ್ ಅನ್ನ ಅವರು ಹೈಲೈಟ್ ಮಾಡಿದ್ದಾರೆ. ಓಕೆ, ಇಲ್ಲಿರುವಂತಹ ಕಲರ್ ಅನ್ನ ನೋಡಿ, ಅಥವಾ ಇಲ್ಲಿ ನೇಮಿಂಗ್ ಅನ್ನ ಮಾಡೋಣ. ಇಲ್ಲಿ ಎ ಬಿ ಮತ್ತೆ ಸಿ, ಇಲ್ಲಿ 3 ಲೈನ್ಸ್ ಇದಾವಲ್ಲ, ಇಲ್ಲಿ ಎ ಬಿ ಸಿ ಅಂತ ಇಮ್ಯಾಜಿನ್ ಮಾಡಿ. ಕೆಲವೊಂದ್ಸತಿ ಮ್ಯುಟೇಷನ್ ಆದಾಗ ಈ ಪಾರ್ಟ್ ಏನಿದೆಯಲ್ಲ ಕ್ರೋಮೋಸೋಮದ್ದು, ಅದು ಕಟ್ ಆಗಿ ಅದೇ ರೀಜನ್ ನಲ್ಲಿ ಉಲ್ಟಾ ಆಗುತ್ತೆ. ಅಂದ್ರೆ ಈ ತರ ಇರೋದು ಎ ಬಿ ಸಿ ಇರೋದು ಅದೇನಾಗ್ಬಿಡುತ್ತೆ, ನೆಕ್ಸ್ಟ್ ಮೇಲ್ಗಡೆ, ಜಸ್ಟ್ ಎ ಮಿನಿಟ್, ಅದೇನಾಯ್ತು, ಮೇಲ್ಗಡೆ ಸಿ ಬಂದು, ಬಿ ಬಂದು, ಮತ್ತೆ ಕೆಳಗಡೆ ಎ ಬಂತು. ಸೊ ಇದ್ರದ್ದೇನ್ ಎ ಟು ಸಿ ಇದೆಯಲ್ಲ, ಇವಾಗ ಎ ಟು ಸಿ ಈ ಡೈರೆಕ್ಷನ್ ಅಲ್ಲಿ ಆಯ್ತು. ಅದಕ್ಕೆ ಇಲ್ಲಿ ನೋಡಿ, ಯೆಲ್ಲೋ ಇಂದ ಕೆಳಗಡೆ ಬಂದಿದೆ, ರೆಡ್ ಇಂದ ಮೇಲ್ಗಡೆ ಬಂದಿದೆ. ಸೊ ಉಲ್ಟಾ ಆಯ್ತು, ಇನ್ವರ್ಟ್. ಅದಕ್ಕೆ ಇದನ್ನ ಇನ್ವರ್ಷನ್ ಮ್ಯುಟೇಷನ್ ಅಂತ ಕರೀತಾರೆ. ಅಂಡ್ ಫೋರ್ತ್ ಒನ್ ಇಸ್ ಅ ಟ್ರಾನ್ಸ್ಲೊಕೇಶನ್. ಸಿ ಟ್ರಾನ್ಸ್ಲೊಕೇಶನ್ ಅಥವಾ ಟ್ರಾನ್ಸ್ಲೊಕೇಶನ್, ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಲೊಕೇಶನ್ ಅಂತ ಇಲ್ಲೇ ಹೆಸರಿನಲ್ಲೇ ಇದೆ. ಲೊಕೇಶನ್ ಅಂದ್ರೆ ಪ್ಲೇಸ್, ಟ್ರಾನ್ಸ್ ಅಂದ್ರೆ ಏನು, ಚೇಂಜ್ ಆಗೋದು. ಸೊ ಇವಾಗ ಇಲ್ಲಿ ಕ್ರೋಮೋಸೋಮ್ ನಂಬರ್ 4 ಇದೆ, ಕ್ರೋಮೋಸೋಮ್ ನಂಬರ್ 20 ಇದೆ. ಓಕೆ, ಇಲ್ಲಿ ರಿಪ್ರೆಸೆಂಟ್ ಮಾಡಿರೋದು. ಸೊ 4 ನಲ್ಲಿ ಇರುವಂತಹ ಏನಿಷ್ಟು ಪಾರ್ಟ್ ಏನಿದೆಯಲ್ಲ ಕ್ರೋಮೋಸೋಮು, ಅದೇನಾಗಿದೆ, ಅದು ಬ್ರೇಕೇಜ್ ಆಗಿ ಕ್ರೋಮೋಸೋಮ್ 20ಗೆ ಹೋಗಿ ಅಟ್ಯಾಚ್ ಆಗಿದೆ. ಸಿ ಹಿಯರ್. ಅಂಡ್ 20ದು ಪಾರ್ಟ್ ಏನೇ ಬ್ರೇಕ್ ಆಗಿತ್ತಲ್ಲ, ಅದು ಬಂದು 4ಗೆ ಅಟ್ಯಾಚ್ ಆಗಿದೆ. ಸೊ ಟ್ರಾನ್ಸ್ ಲೊಕೇಶನ್, ಲೊಕೇಶನ್ ನಲ್ಲಿ ಚೇಂಜ್ ಆಗ್ತಾ ಇದೆ. You got this point? So these are the 4 main types of chromosomal mutations. So ಗಳಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಅಥವಾ ಕೆಲವೊಂದು ಅನ್ನೋನ್ ರೀಸನ್ಸ್ ಇಂದ ನಮ್ಮ ಬಾಡಿನಲ್ಲಿ ಅಥವಾ ಆರ್ಗ್ಯಾನಿಸಮ್, ಒಂದು ಜೀವಿಯ ಬಾಡಿನಲ್ಲಿ ಈ ರೀತಿಯಾದಂತಹ ಮ್ಯುಟೇಷನ್ಸ್ ಗಳು ಆಗ್ತಾನೆ ಇರ್ತವೆ. ಸೊ ಫಸ್ಟ್ ಒನ್ ನಾವು ಯಾವ್ದು ಓದಿದ್ವಿ, ಕ್ರೋಮೋಸೋಮಲ್ ಮ್ಯುಟೇಷನ್. ಅದರಲ್ಲಿ ಡಿಲೀಷನ್, ಡುಪ್ಲಿಕೇಶನ್, ಇನ್ವರ್ಷನ್ ಅಂಡ್ ಟ್ರಾನ್ಸ್ಲೊಕೇಶನ್, ಇದು 4 ಟೈಪ್ಸ್ ನಿಮಗೆ ಅರ್ಥ ಆದ್ರೆ ಸಾಕು. Okay, now coming to the next one, that is the genomic mutation. See here, idರಲ್ಲಿ 3 chromosomal mutation ಆಯ್ತು. next ನಮಗೆ genomic mutation. Now what is the genomic mutation? This is a type of mutation which affect the number of the chromosomes. Very very important. The type of the mutation which which changes the total number of chromosomes in an organism. We call it as a genomic mutation. So you have to remember, chromosomal aberration, chromosomal mutation ಆದಾಗ ಇಲ್ಲಿ ಆ ಜೀವಿಯ ಕ್ರೋಮೋಸೋಮ್ ನಂಬರ್ ಅಲ್ಲಿ ಏನು ಚೇಂಜಸ್ ಇರಲಿಲ್ಲ. ಕ್ರೋಮೋಸೋಮ್ ನಂಬರ್ ಹಂಗೆ ಇತ್ತು, ಕ್ರೋಮೋಸೋಮ್ ಸ್ಟ್ರಕ್ಚರಲಿ ಅದು ಚೇಂಜ್ ಆಗಿತ್ತು. ಬಟ್ ನೀವು ಯಾವಾಗ ಜಿನೋಮಿಕ್ ಮ್ಯುಟೇಷನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಕಲಿತಿರಲ್ಲ, ಅವಾಗ ನಮಗೆ ಏನ್ ಗೊತ್ತಾಗುತ್ತೆ, ಆ ಜೀವಿಯ ಟೋಟಲ್ ನಂಬರ್ ಏನಿದೆಯಲ್ಲ, ಟೋಟಲ್ ನಂಬರ್ ಏನಾಗಿರುತ್ತೆ, ಚೇಂಜ್ ಆಗಿರುತ್ತೆ. ಓಕೆ, ನಾವು ಸಿ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಜಿನೋಮಿಕ್ ಮುಟೇಷನ್ ಅಲ್ಲಿ 2 ಟೈಪ್, ಒಂದು ಯುಪ್ಲಾಯ್ಡಿ ಮತ್ತೆ ಇನ್ನೊಂದು ಆನ್ಯುಪ್ಲಾಯ್ಡಿ. ಜಿನೋಮಿಕ್ ಮುಟೇಷನ್ಸ್ ದೇರ್ ಆರ್ 2 ಟೈಪ್ಸ್. ಯುಪ್ಲಾಯ್ಡಿ, ಯು ಅಂತಂದ್ರೆ ಏನು, ಟ್ರೂ ಅಂತ ಅರ್ಥ. ಪ್ಲಾಯ್ಡಿ ಅಂತಂದ್ರೆ ಏನು, ಪ್ಲಾಯ್ಡಿ ಅಂದ್ರೆ ನೀವು ಇಲ್ಲಿ ಕ್ರೋಮೋಸೋಮ್ ನಂಬರ್ ಅಂತ ಇಟ್ಕೋಬಹುದು. ಆನ್ಯುಪ್ಲಾಯ್ಡಿ ಅಂದ್ರೆ ಇದರದ್ದು ಅಪೋಸಿಟ್. ಸೊ ಫಸ್ಟ್ ನಾವು ಯುಪ್ಲಾಯ್ಡಿ ಅಂದ್ರೆ ಏನಂತ ನೋಡೋಣ. ಯುಪ್ಲಾಯ್ಡಿ ಅಂತಂದ್ರೆ ದ ಆರ್ಗ್ಯಾನಿಸಮ್ ಹ್ಯಾಸ್ one or more full set of chromosomes. This word is very 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 important. ಇಲ್ಲಿ ಸೆಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಫುಲ್ ಸೆಟ್ ಆಫ್ ಕ್ರೋಮೋಸೋಮ್. ಓಕೆ, ನಾವು ವಾಟ್ ಡು ಯು ಮೀನ್ ಬೈ ದಿಸ್, ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮಗೆ ಪಾಲಿಪ್ಲಾಯ್ಡಿ ಕಾನ್ಸೆಪ್ಟ್ ಇದೆಯಲ್ಲ, ಅದು ಇಲ್ಲೇ ಬರೋದು. ನಾವು ಸಿ ಹಿಯರ್, ಇಲ್ಲಿ ಯಾವುದೋ ಒಂದು ಜೀವಿಯ ಒಂದು ಸೆಲ್ ಇದೆ. ಓಕೆ, ಈ ಸೆಲ್ ನಲ್ಲಿ ಟೋಟಲ್ ಆಗಿ ನಮಗೆ 3 ಕ್ರೋಮೋಸೋಮ್ಸ್ ಗಳು ಸಿಗ್ತಾ ಇದಾವೆ. ಹೌದಾ, 3 ಕ್ರೋಮೋಸೋಮ್ಸ್. ಸೊ ನೀವು ಇಲ್ಲಿ ಎನ್ ಅಂದ್ರೆ 3 ಅಂತ ಇಮ್ಯಾಜಿನ್ ಮಾಡ್ಬೋದು. ಸೊ ಇದೇನು 3 ಕ್ರೋಮೋಸೋಮ್ಸ್ ಇದಾವಲ್ಲ, ಇವು ಬೇರೆ ಬೇರೆ ಕ್ರೋಮೋಸೋಮ್ಸ್, ಇವು ಎಲ್ಲವೂ ಒಂದೊಂದೇ ಇದಾವೆ. ಸೊ ಇಟ್ ಈಸ್ ಅ 1 ಸೆಟ್. ಹೌದಾ, ದಿಸ್ ಈಸ್ ಅ 1 ಸೆಟ್ ಆಫ್ ಕ್ರೋಮೋಸೋಮ್. ಅದೇ ನೀವು ಇನ್ನೂ ಒಂದು ಸೆಲ್ ಅನ್ನ ತಗೊಂಡಿದ್ದೀರಾ, ಈ ಸೆಲ್ ನಲ್ಲಿ ಏನೋ ಮ್ಯುಟೇಷನ್ ಆಗಿದೆ. ಇಲ್ಲೇನಾಗ್ತಾ ಇದೆ ಅಂತಂದ್ರೆ, ಇದೇ ಪ್ರತಿಯೊಂದು ಕ್ರೋಮೋಸೋಮ್ ಇದ್ವಲ್ಲ 3, ಅವೆಲ್ಲವೂ ಸೆಟ್ ನಲ್ಲಿ ಇದಾವೆ. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಈ 2 ಸೆಲ್ಸ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನಿರುವಂತಹ 3 ಕ್ರೋಮೋಸೋಮ್ಸ್ ಇದಾವೆ, ಅವು ಸಿಂಗಲ್ ಸೆಟ್ ನಲ್ಲಿ ಇದಾವೆ, ಎಲ್ಲವೂ ಒಂದೊಂದೇ ಇದಾವೆ. ಬಟ್ ಅದೇ 3 ಕ್ರೋಮೋಸೋಮ್ಸ್ ಅದಕ್ಕೆಲ್ಲದಕ್ಕೂ ಒಂದೊಂದು ಪೇರ್ ಇದೆ. ಸೊ ರೆಡ್ 2, ಗ್ರೀನ್ 2, ಬ್ರೌನ್ 2. ಸೊ ಟೋಟಲ್ ಆಗಿ ಇಲ್ಲೆಷ್ಟಾಯ್ತು, ಕ್ರೋಮೋಸೋಮ್ ನಂಬರು 6 ಆಯ್ತು. ಸೊ 1 or more full set of chromosomes. ಇಲ್ಲಿ 1 ಸೆಟ್ ಇತ್ತ, ಇಲ್ಲಿಂದ ಎಕ್ಸ್ಟ್ರಾ 1 ಸೆಟ್ ಆಯ್ತು. ಸೊ ದಿಸ್ ಈಸ್ ಅ 6 ಕ್ರೋಮೋಸೋಮ್. ಸೊ ಇದು ಎಕ್ಸಾಂಪಲ್ ಫಾರ್ ಯುಪ್ಲಾಯ್ಡಿ. ಓಕೆ, ಇವಾಗ ನಾವು ಡಿಪ್ಲಾಯ್ಡ್ ಹೆಪ್ಲಾಯ್ಡ್ ಅಂತ ಕರಿತೀವಲ್ಲ, ಅದನ್ನು ನೀವು ಇಲ್ಲಿ ಇಮ್ಯಾಜಿನ್ ಮಾಡಬಹುದು. ಸಿ ಹಿಯರ್, ಇಲ್ಲಿರುವಂತಹ ಎಲ್ಲಾ ಕ್ರೋಮೋಸೋಮ್ಸ್ ಗಳು 2 ಸೆಟ್ಸ್ ನಲ್ಲಿ ಇದಾವೆ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಅ ಡಿಪ್ಲಾಯ್ಡ್ ಸೆಟ್.
ಡಿಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್. ಅದೇ ಸಿಂಗಲ್ ಸೆಟ್ ಇತ್ತು ಅಂತಂದ್ರೆ ವಿ ಕಾಲ್ ಇಟ್ ಆಸ್ ಎ ಮೋನೋಪ್ಲಾಯ್ಡ್. ಓಕೆ, ಮೊನೋಪ್ಲಾಯ್ಡ್ ಅಂತಂದ್ರೆ ಎನ್, ಡಿಪ್ಲಾಯ್ಡ್ ಅಂತಂದ್ರೆ 2n. ಸೊ ಇವಾಗ ನಮ್ ಸೆಲ್ಸ್ ನಲ್ಲಿ ಹ್ಯೂಮನ್ ಬೀಯಿಂಗ್ ಅಂತ ತಗೊಂಡ್ರೆ ನಾವು ಡಿಪ್ಲಾಯ್ಡ್ ಆರ್ಗಾನಿಸಮ್ಸ್ ಅಂತ ಕರಿತೀವಲ್ಲ, ಯಾಕಂದ್ರೆ ನಮ್ಮ ಎಲ್ಲಾ ಕ್ರೋಮೋಸೋಮ್ಸ್ ಗಳು ಸೆಟ್ ನಲ್ಲಿ ಇದಾವೆ. ಕ್ರೋಮೋಸೋಮ್ ನಂಬರ್ 1 ತಗೊಂಡ್ರೆ ಅದು 2 ಇದೆ, ಕ್ರೋಮೋಸೋಮ್ ನಂಬರ್ 2 ತಗೊಂಡ್ರೆ ಅದು ಕೂಡ 2 ಇದೆ. ಸೊ ಟೋಟಲ್ ಆಗಿ ನಮಗೆ 23 ಪೇರ್ಸ್ ಗಳಿದಾವೆ. ಸೊ ಇದೇನು ಸೆಟ್ ಅಂತ ಇದೆಯಲ್ಲ, ಸೊ ದಟ್ ವಿ ಕಾಲ್ ಇಟ್ ಆಸ್ ಅ ಡಿಪ್ಲಾಯ್ಡ್ ಹಿಯರ್, ದಟ್ ಈಸ್ 2n. ಅದೇ ನೀವು ನೆಕ್ಸ್ಟ್ ಸೆಲ್ಲಿಗೆ ಬನ್ನಿ, ಪ್ರತಿಯೊಂದು ಕ್ರೋಮೋಸೋಮು 3 ಇದಾವೆ. ಸೊ ರೆಡ್ 3, ಗ್ರೀನ್ 3, ಬ್ರೌನ್ 3. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಅ ಟ್ರಿಪ್ಲಾಯ್ಡ್, ದಟ್ ಈಸ್ 3n. ಓಕೆ, ಅದೇ ನೆಕ್ಸ್ಟ್ ಸೆಲ್ ಅನ್ನ ತಗೊಳ್ಳಿ, ಎಲ್ಲವೂ 4 ಇದಾವೆ. ಸೊ ದಿಸ್ ಈಸ್ ಅ ಟೆಟ್ರಾಪ್ಲಾಯ್ಡ್ 4n. ಅದೇ ರೀತಿ ಇದನ್ನ ತಗೊಂಡ್ರೆ 5n. ಸೊ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಏನಿದಾವಲ್ಲ ಅವು ಸೆಟ್ ನಲ್ಲಿ ಜಾಸ್ತಿ ಆಗ್ತಾ ಹೋಗಿದಾವೆ. ಸೊ ದಿಸ್ ಕಂಡೀಷನ್ ವಿ ಕಾಲ್ ಇಟ್ ಆಸ್ ಅ ಯೂಪ್ಲಾಯ್ಡಿ. ಮ್ಯಾಮ್, ಜೀವಿನಲ್ಲಿ ಈ ತರ ಇರುವಂತಹ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ, ಎಕ್ಸ್ಪೆಷಲಿ ಇನ್ ಕೇಸ್ ಆಫ್ ಪ್ಲಾಂಟ್ಸ್. ನೀವು ಕೆಲವೊಂದು ಪ್ಲಾಂಟ್ಸ್ ಅನ್ನ ತಗೊಂಡ್ರೆ, ಎಕ್ಸ್ಪೆಷಲಿ ಬನಾನಾ, ಆಪಲ್ ಎಲ್ಲ ತಗೊಂಡ್ರೆ ಅವೆಲ್ಲವೂ ಪಾಲಿಪ್ಲಾಯ್ಡಿಯನ್ನ ಹೊಂದಿರುವಂತಹ ಆರ್ಗ್ಯಾನಿಸಮ್ಸ್. ಪಾಲಿಪ್ಲಾಯ್ಡಿ ಅಂತಂದ್ರೆ ಏನು? ಪಾಲಿಪ್ಲಾಯ್ಡಿ. ಓಕೆ, ಪ್ಲಾಯ್ಡಿ ಅಂದ್ರೆ ನಾನು ಕ್ರೋಮೋಸೋಮಲ್ ನಂಬರ್ ಅಂತ ಹೇಳಿದೆ. ಪಾಲಿ ಅಂದ್ರೆ ಏನು? ಮೆನಿ. ಸೊ ಇಲ್ಲಿ ಮೋರ್ ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್ ಇದಾವೆ ಇಲ್ಲಿ. ಓಕೆ, ಸೊ ದಿಸ್ 3n, 4n, 5n, 6n ಇವೆಲ್ಲವನ್ನ ಏನಂತ ಕರಿತೀವಿ ನಾವು? ಪಾಲಿಪ್ಲಾಯ್ಡಿ ಅಂತ ಕರಿತಾ ಇದ್ದೀವಿ. ಯು ಗಾಟ್ ದಿಸ್ ಪಾಯಿಂಟ್? ಸೊ ಇವಾಗ ನಾನು ಏನ್ ಹೇಳಿದೆ, ಇದೇನ್ ಮೊನೋಪ್ಲಾಯ್ಡಿ ಇದೆಯಲ್ಲ, ನೀವು ಕೇಳ್ಬೋದು ಮ್ಯಾಮ್ ಕೆಲವೊಂದು ಆರ್ಗಾನಿಸಮ್ಸ್ ನಲ್ಲಿ ಡಿಪ್ಲಾಯ್ಡ್ ಕಂಡೀಷನ್ ಇರುತ್ತೆ, ಸೊ ಅದು ಕೂಡ ಇಪ್ಲಾಯ್ಡಿಗನ. ಇದನ್ನ ಕಾನ್ಸೆಪ್ಟ್ ನ ನೀವು ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈ 3n, 4n, 5n ಹೆಂಗೆ ಬಂದಿದ್ದು? ಇದೆಲ್ಲವೂ ಮ್ಯುಟೇಷನ್ ಆಗಿ ಬಂದಿದ್ದು. ಸೊ ನಾನೇನ್ ಹೇಳ್ತಾ ಇದ್ದೀನಿ ಇಲ್ಲಿ ಅಂತಂದ್ರೆ, ನಾವು ನ್ಯಾಚುರಲ್ ಆಗಿ ಡಿಪ್ಲಾಯ್ಡ್ ಆರ್ಗಾನಿಸಮ್ಸ್, ನಮ್ಮಲ್ಲಿ ಮ್ಯುಟೇಷನ್ ಆಗಿ ಡಿಪ್ಲಾಯ್ಡ್ ಕಂಡೀಷನ್ ಬಂದಿರೋದಲ್ಲ. ನಮ್ಮಲ್ಲಿರುವಂತಹ 2 ಸೆಟ್ಸ್ ಇದಾವಲ್ಲ, ಅದರಲ್ಲಿ ಒಂದು ಸೆಟ್ ಮದರ್ ಇಂದ ಬಂದಿದೆ, ಒಂದು ಸೆಟ್ ಫಾದರ್ ಇಂದ ಬಂದಿದೆ. ಸೊ ನಾವು ನ್ಯಾಚುರಲ್ ಆಗಿ ಡಿಪ್ಲಾಯ್ಡ್ ಆರ್ಗಾನಿಸಮ್ಸ್ ಇದೀವಿ. ಓಕೆ, ಬಟ್ ನಮ್ಮಿಂದ ಫಾರ್ಮ್ ಆಗುವಂತಹ ಗ್ಯಾಮೆಟ್ಸ್ ಗಳೇನಿದಾವೆ ಅವು ಹೆಪ್ಲಾಯ್ಡ್ ಇದಾವೆ. ಅಂತಂದ್ರೆ ಸಿಂಗಲ್ ಸೆಟ್, ಮೊನೋಪ್ಲಾಯ್ಡ್ ಇದ್ದಂಗೆ ಸಿಂಗಲ್ ಸೆಟ್ ಗ್ಯಾಮೆಟ್ಸ್ ಅನ್ನು ನಾವು ಎನ್ ಅಂತಾನೆ ಬರಿತೀವಿ. ಯಾಕೆ? ಬಿಕಾಸ್ ನಮ್ಮ ಬಾಡಿನಲ್ಲಿ ರಿಪ್ರೊಡಕ್ಷನ್ ಆಗ್ಬೇಕಾದ್ರೆ, ಗ್ಯಾಮೆಟ್ಸ್ ಫಾರ್ಮ್ ಆಗ್ಬೇಕಾದ್ರೆ ಮಿಯೋಸಿಸ್ ಆಗಿ ಅವು ಹೆಪ್ಲಾಯ್ಡ್ ಆಗಿದ್ವು. ಸೊ ಆ ಕಾನ್ಸೆಪ್ಟ್ ಅನ್ನ ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಾನಿಲ್ಲಿ ಏನ್ ಹೇಳ್ತಾ ಇದ್ದೀನಿ, ಜೀವಿಯ ಸೆಲ್ಸ್ ನಲ್ಲಿ ಇರುವಂತಹ ಕ್ರೋಮೋಸೋಮಲ್ ನಂಬರು ಚೇಂಜ್ ಆಗಿರಬಹುದು, ಮ್ಯುಟೇಷನ್ ಆಗಿರಬಹುದು. ಹೆಂಗೆ ಮ್ಯುಟೇಷನ್ ಆಗಿರಬಹುದು? ಕಂಪ್ಲೀಟ್ ಸೆಟ್ ಡಬಲ್ ಫಾರ್ಮ್ ಅಲ್ಲಿ ಇರ್ಬೋದು, ಟ್ರಿಬಲ್ ಫಾರ್ಮ್ ಅಲ್ಲಿ ಇರ್ಬೋದು, ಟೆಟ್ರಾ ಫಾರ್ಮ್ ನಲ್ಲಿ ಇರ್ಬೋದು. ಆವಾಗ ನಾವು ಇದನ್ನ ಯೂಪ್ಲಾಯ್ಡಿ ಅಂತ ಕರಿತೀವಿ. ಯೂಪ್ಲಾಯ್ಡಿನಲ್ಲಿನೂ 3n, 4n, 5n, 6n ಇದ್ದು ಅಂತಂದ್ರೆ ಅದನ್ನ ನಾವು ಪಾಲಿಪ್ಲಾಯ್ಡಿ ಅಂತ ಕರಿತೀವಿ. ಮ್ಯಾಮ್, ಹಿಂಗೂ ಇರ್ಲಿಕ್ಕೆ ಸಾಧ್ಯನಾ? ಡೆಫಿನೆಟ್ಲಿ. ನೇಚರ್ ನಲ್ಲಿ ಕಂಟಿನ್ಯೂಸ್ ಆಗಿ ನಮಗ್ ಗೊತ್ತಾಗದೆ ಇದ್ದಂಗೆ ಈ ಎಲ್ಲಾ ಪ್ರೋಸೆಸ್ಗಳು ಆಗ್ತಾನೆ ಇರ್ತವೆ. ಬನಾನಾ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಪಾಲಿಪ್ಲಾಯ್ಡಿಗೆ. ಸೊ ಅಲ್ಲಿ ಏನಾಗಿರುತ್ತೆ, ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ನೇ ಪೂರ್ತಿ ಮ್ಯುಟೇಷನ್ ಆಗ್ತಾ 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 ಏನಾಗಿರುತ್ತೆ, ಅಲ್ಲಿ 3n, 4n, 5n ಇರುವಂತಹ ಚಾನ್ಸಸ್ ಇರುತ್ತೆ. ಕೆಲವೊಂದು ಬಾರಿ ನಾವು ಕೂಡ ಇಂಟರ್ ಸ್ಪೆಸೀಸ್ ಬ್ರೀಡಿಂಗ್ ಅನ್ನ ಮಾಡ್ತೀವಲ್ಲ, ಪ್ಲಾಂಟ್ಸ್ ನಲ್ಲಿ ಬೇರೆ ಬೇರೆ ಸ್ಪೀಸೀಸ್ ಅನ್ನ ತಗೊಂಡು ಅವ್ರ ಮಧ್ಯೆ ನಾವು ಬ್ರೀಡಿಂಗ್ ಮಾಡ್ತೀವಲ್ಲ, ಅಂದ್ರೆ ಕ್ರಾಸ್ ಬ್ರೀಡಿಂಗ್ ಮಾಡ್ತೀವಲ್ಲ, ಅವಾಗ ನಾವು ಆರ್ಟಿಫಿಷಿಯಲಿ ಕಾಲ್ಚಿಸಿನ್ ಅನ್ನುವಂತಹ ಒಂದು ಕೆಮಿಕಲ್ ಅನ್ನ ಯೂಸ್ ಮಾಡಿ ಪಾಲಿಪ್ಲಾಯ್ಡ್ ಪ್ಲಾಂಟ್ಸ್ ಗಳನ್ನ ಬೆಳೆಸ್ತೀವಿ. ಓಕೆ, ಸೊ ನಿಮ್ಗೆ ತುಂಬಾ ಡೀಪ್ ಅಲ್ಲಿ ಇದೆ ಅಂತ ಅನಿಸ್ತಿರ್ಬೋದು, ಬಟ್ ಇದು ಡೀಪ್ ಅಲ್ಲಿ ಇರುವಂತಹ ಎಕ್ಸ್ಪ್ಲನೇಷನ್ ಅಲ್ಲವೇ ಅಲ್ಲ. ನಿಮಗೆ ಇದೆಲ್ಲವೂ ವರ್ಡ್ಸ್, ಬೇಸಿಕ್ ವರ್ಡ್ಸ್ ಇವು ಗೊತ್ತಾಗಿರ್ಬೇಕು. ಇನ್ನೂ ಡೆಪ್ತ್ ನಲ್ಲಿ ನಾನು ಹೋದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅಟ್ಲೀಸ್ಟ್ ಇಷ್ಟಾದ್ರೂ ಅರ್ಥ ಮಾಡ್ಕೊಳ್ಳಿ. ಓಕೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಜಿನೋಮಿಕ್ ಮ್ಯುಟೇಷನ್ ಅಲ್ಲಿ 2 ಟೈಪ್, ಒಂದು ಯೂಪ್ಲಾಯ್ಡ್ ಮತ್ತೆ ಇನ್ನೊಂದು ಆನ್ಯುಪ್ಲಾಯ್ಡ್. ಸೊ ಫಸ್ಟ್ ನಾವು ಯೂಪ್ಲಾಯ್ಡ್ ನಲ್ಲಿ ಏನ್ ಕಲ್ತ್ವಿ ಅಂತಂದ್ರೆ, ಒಂದು ಜೀವಿಯದ್ದು ಏನು ಒಂದು ಕ್ರೋಮೋಸೋಮಲ್ ಸೆಟ್ ಇರುತ್ತಲ್ಲ, ಆ ಕ್ರೋಮೋಸೋಮ್ ಸೆಟ್ ಮಲ್ಟಿಪಲ್ಸ್ ನಲ್ಲಿ ಇರುತ್ತೆ. ನಾವು ಸಿ ಹಿಯರ್ 3, 3 6, 6 12 ಹಿಂಗೆ ಮಲ್ಟಿಪಲ್ ಆಫ್ ದಟ್ ಕ್ರೋಮೋಸೋಮಲ್ ಸೆಟ್ ಇರುತ್ತೆ. Are you getting this point? So that we call it as a euploid. So ಇದು ನೇಚರ್ ನಲ್ಲಿ ತಾನೇ ಆಗುವಂತಹ ಚಾನ್ಸಸ್ ಇರುತ್ತೆ. ನಾವು ಕೂಡ ಇಂಟರ್ ಸ್ಪೀಸೀಸ್ ಕ್ರಾಸ್ ಬ್ರೀಡಿಂಗ್ ಏನಾದ್ರು ಮಾಡಿದ್ವಿ ಅಂತಂದ್ರೆ ಅವಾಗ ನಾವು ಕೂಡ ಪಾಲಿಪ್ಲಾಯ್ಡಿ ಆರ್ಗಾನಿಸಮ್ಸ್ ಗಳನ್ನ, ಎಕ್ಸ್ಪೆಷಲಿ ಪ್ಲಾಂಟ್ಸ್ ಗಳನ್ನ ಬೆಳೆಸುವಂತಹ ಸಾಧ್ಯತೆ ಕೂಡ ಇದೆ. ಗೊತ್ತಾಯ್ತಾ? ಸೊ ಇಲ್ಲಿ ನೋಡಿ 3 ಕ್ರೋಮೋಸೋಮ್ ಇದೆ.
ಈ ಸೆಲ್ ನಲ್ಲಿ 3 ಕ್ರೋಮೋಸೋಮ್ ಬೇಡ, 2 ಕ್ರೋಮೋಸೋಮ್ ಮಾತ್ರ ಡಬಲ್ ಇರುತ್ತೆ ಅಂತಂದ್ರೆ ಅದು ಅವಾಗ ಯೂಪ್ಲಾಯ್ಡಿ ಆಗೋದಿಲ್ಲ. 3 ಕ್ರೋಮೋಸೋಮ್ಸ್ ಇದ್ರೆ 3 ಕ್ರೋಮೋಸೋಮ್ ಒಂದೊಂದು ಕಾಪಿ ಇರಬೇಕು. ಇಲ್ಲಿ 4 ಕ್ರೋಮೋಸೋಮ್ಸ್ ಇದ್ರೆ ಪೇರೆಂಟಲ್ ಸೆಲ್ ನಲ್ಲಿ 4 ಕ್ರೋಮೋಸೋಮ್ ಒಂದೊಂದು ಕಾಪಿ ಇರಬೇಕು, ಅಥವಾ 2 ಕಾಪಿ ಇರಬಹುದು, 3 ಕಾಪಿ ಇರಬಹುದು, 4 ಕಾಪಿ ಇರಬಹುದು. ಸೊ ಕಂಪ್ಲೀಟ್ ಸೆಟ್ ಡಬಲ್ ಆಗ್ತಾ ಹೋಗ್ಬೇಕು. ದೆನ್ ಓನ್ಲಿ ವಿ ಕಾಲ್ ಇಟ್ ಆಸ್ ಅ ಯೂಪ್ಲಾಯ್ಡಿ. ಹಾಗಾದ್ರೆ ಆನ್ಯುಪ್ಲಾಯ್ಡಿ ಅಂತಂದ್ರೆ ಏನು? ಆನ್ಯುಪ್ಲಾಯ್ಡಿ ಅಂತಂದ್ರೆ ಗೇನ್ ಆರ್ ಲೂಸ್ ಆಫ್ 1 or more ಕ್ರೋಮೋಸೋಮ್. ಇಲ್ಲಿ 2 ವರ್ಡ್ ಇದೆ. ಮೊದಲನೇದು ಯಾವುದು? ಮೊದಲನೇದು ಗೇನ್ ಆರ್ ಲೂಸ್. ಓಕೆ, ಹೆಚ್ಚಿಗೆನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ನೆಕ್ಸ್ಟ್ ವರ್ಡ್ ಏನು? 1 or more ಕ್ರೋಮೋಸೋಮ್ಸ್. ಸೊ 2 ಸೆಂಟೆನ್ಸ್ ಗಳನ್ನ ನಾನು ಇಲ್ಲಿ ಶಾರ್ಟ್ ಫಾರ್ಮ್ ನಲ್ಲಿ ಬರೆದಿದ್ದೀನಿ. ಆನ್ಯುಪ್ಲಾಯ್ಡಿ ಅಂತಂದ್ರೆ ಏನು? ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ನಾವು ಹ್ಯೂಮನ್ ಬೀಯಿಂಗ್ ನಲ್ಲಿ ಟೋಟಲ್ ಆಗಿ ನಮಗೆ ಡಿಪ್ಲಾಯ್ಡ್ 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ಇದೆ. ದಟ್ ಈಸ್ ವಿ ಆರ್ ದ ಡಿಪ್ಲಾಯ್ಡ್ ಆರ್ಗಾನಿಸಮ್ಸ್. ಓಕೆ, ಸೊ ಈ 2n ಕ್ರೋಮೋಸೋಮ್ಸ್ ಏನಿದಾವಲ್ಲ, ನಮಗೆ ಟೋಟಲ್ ಆಗಿ 46 ಕ್ರೋಮೋಸೋಮ್ಸ್ ಕೆಲವೊಂದು ಬಾರಿ ಮ್ಯೂಟೇಶನ್ ಆಗಿರೋದಕ್ಕೆ ಅಥವಾ ಬೇರೆ ರೀಸನ್ಗೆ ಈ 2n ಇಂದ -1 ಕ್ರೋಮೋಸೋಮ್ ಆಗ್ಬಿಟ್ಟಿರುತ್ತೆ. ಸೊ ಟೋಟಲ್ ಆಗಿ 46 ಕ್ರೋಮೋಸೋಮ್ಸ್ ಇರ್ಬೇಕಿತ್ತ, ಬಟ್ ನಮ್ಮ ಬಾಡಿನಲ್ಲಿ 45 ಕ್ರೋಮೋಸೋಮ್ಸ್ ಆಗಿದ್ದಾವೆ ಅಂತ ಇಮ್ಯಾಜಿನ್ ಮಾಡಿ. ಇನ್ನು ಕೆಲವೊಂದ್ಸತಿ 2n ಕ್ರೋಮೋಸೋಮ್ಸ್ ಟೋಟಲ್ ನಂಬರ್ ಇದೆ, ಅದರಲ್ಲಿ ಮ್ಯೂಟೇಶನ್ ಆಗಿ 2 ಕ್ರೋಮೋಸೋಮ್ಸ್ ಗಳು ಲಾಸ್ ಆಗ್ಬಿಟ್ಟಿದಾವೆ ಅಥವಾ ಮಿಸ್ಸಿಂಗ್ ಆಗಿದ್ದಾವೆ. ದೆನ್ ಇಟ್ ವಿಲ್ ಬಿಕಮ್ 44 ಕ್ರೋಮೋಸೋಮ್ಸ್. ಅಥವಾ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಏನಿದೆ ಅದಕ್ಕೆ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಆಡ್ ಆಗಿದೆ. ಅದು ಹೆಂಗೆ ಆಡ್ ಆಗಿದೆ ಅಂತ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಸೊ ಅವಾಗ ಏನಾಯ್ತು, ನಮಗೆ 46 + 1 ದಟ್ ಈಸ್ 47. ನೆಕ್ಸ್ಟ್ 2n ನಂಬರಿಗೆ 2 ಕ್ರೋಮೋಸೋಮ್ಸ್ ಗಳು ಆಡ್ ಆಗ್ಬಿಟ್ಟಿದಾವೆ, ಅವಾಗ ಎಷ್ಟಾಯ್ತು? 48 ಆಯ್ತು. ಸೊ ಇಲ್ಲೇನ್ ಬರಿತಾ ಇದ್ದೀವಿ? ಕ್ಯಾನ್ ಯು ಮೇಕ್ ಔಟ್ ದ ಡಿಫ್ರೆನ್ಸ್? ಇದ್ರದ್ದು ಮತ್ತೆ ಇದ್ರದ್ದು ಡಿಫ್ರೆನ್ಸ್ ನೀವು ಈಸಿಯಾಗಿ ಮಾಡ್ಬೋದು. ಇಲ್ಲಿ ಏನಿದ್ರು ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಏನಿದಾವೆ ಅವು ಡಬಲ್ ಆಗ್ತಾ ಹೋಗ್ತಿದಾವೆ. ಅದರಲ್ಲಿ ಒಂದ್ ಬಿಟ್ಟು ಇನ್ನೊಂದು ಅಂತಿಲ್ಲ. 10 ಇದ್ರೆ 10 ಡಬಲ್ ಆಗ್ಬೇಕು, 30 ಇದ್ರೆ 30 ಡಬಲ್ ಆಗಿ 60 ಆಗ್ಬೇಕು. ಬಟ್ ಇಲ್ಲೇನಿದೆ? ಇಲ್ಲೇನಿದ್ರು ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಏನಿದಾವಲ್ಲ ಅದರಲ್ಲಿ 1 ಮಿಸ್ ಆಗ್ಬೋದು, 2 ಮಿಸ್ ಆಗ್ಬೋದು, ಅಥವಾ 1 ಎಕ್ಸ್ಟ್ರಾ ಆಗ್ಬೋದು, 2 ಎಕ್ಸ್ಟ್ರಾ ಆಗ್ಬೋದು. ಸೊ ಸಚ್ ಟೈಪ್ ಗೇನ್ ಆರ್ ಲೂಸ್. ಸಿ ಹಿಯರ್, ಇಲ್ಲಿ ಇದರಲ್ಲಿ ಮತ್ತೆ ಇದರಲ್ಲಿ ಗೇನ್ ಆಗಿದೆ ಕ್ರೋಮೋಸೋಮ್ ನಂಬರ್. ಫಸ್ಟ್ ಇದರಲ್ಲಿ ಲೂಸ್ ಆಗಿದೆ ಅಂದ್ರೆ ಕಳ್ಕೊಂಡಿದ್ದೀವಿ ಕ್ರೋಮೋಸೋಮ್ ನಂಬರ್ ಅನ್ನ. ಸೊ ದಿಸ್ ಕಂಡೀಷನ್ ವಿ ಕಾಲ್ ಇಟ್ ಆಸ್ ಅ ಆನ್ಯುಪ್ಲಾಯ್ಡಿ. ಇದಕ್ಕೆ ಸ್ಪೆಸಿಫಿಕ್ ಆದಂತಹ ಹೆಸರುಗಳಿದ್ದಾವೆ. 2n - 1 ಅಂತಂದ್ರೆ ಇಲ್ಲಿ ಇದನ್ನ ನಾವು ಮೋನೋಸೋಮಿ ಅಂತ ಕರಿತೀವಿ. ಓಕೆ, ದೆನ್ 2n - 2 ಇತ್ತಂತಂದ್ರೆ ಇದನ್ನ ನಲ್ಲಿಸೋಮಿ ಅಂತ ಕರಿತೀವಿ. ಓಕೆ, 2n ಗೆ +1 ಆಯ್ತು ಅಂತಂದ್ರೆ ವಿ ಕಾಲ್ ಇಟ್ ಆಸ್ ಅ ಟ್ರೈಸೋಮಿ. ಓಕೆ, ಅಂಡ್ 2n + 2 ಆಯ್ತು ಅಂತಂದ್ರೆ ವಿ ಕಾಲ್ ಇಟ್ ಆಸ್ ಅ ಟೆಟ್ರಾಸೋಮಿ. ಟೆಟ್ರಾಸೋಮಿ. ಈ ವರ್ಡ್ಸ್ ಗಳು ಟೆಕ್ಸ್ಟ್ ಬುಕ್ ನಲ್ಲಿ ಇದಾವೆ, ನಾನು ಏನು ಎಕ್ಸ್ಟ್ರಾ ಹೇಳ್ತಾ ಇಲ್ಲ. ಓಕೆ, ನಾವು ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೋನೋಸೋಮಿ. ಮೋನೋಸೋಮಿನಲ್ಲಿ ನಾವು ಟರ್ನರ್ ಸಿಂಡ್ರೋಮ್ ಕಲಿತೀವಿ. ಟರ್ನರ್ಸ್ ಸಿಂಡ್ರೋಮ್ ಅಲ್ಲಿ ಏನಾಗಿರುತ್ತೆ? 22 + X0 ಅಂತ ನಾವು ಬರಿತೀವಿ. X0 ಅಂತಂದ್ರೆ ಏನು? ಯಾವ್ದೋ ಕ್ರೋಮೋಸೋಮ್ ಇಲ್ಲ ಅಂತ ಅರ್ಥ. ಸೊ ನಾವ್ ಇವಾಗ ಟೋಟಲ್ ಆಗಿ ಲಿಸನ್ ಹಿಯರ್, ಟೋಟಲ್ ಆಗಿ ನಮ್ಮ ಹತ್ರ 46 ಕ್ರೋಮೋಸೋಮ್ಸ್ ಇದಾವೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. 46 ನಲ್ಲಿ 44 + 2 ಅಂತ ನಾವು ಬರಿತೀವಿ. ಯಾಕೆ? 44 ಅಟೋಸೋಮ್ಸ್. ದೀಸ್ ಆರ್ ದ ಅಟೋಸೋಮ್ಸ್. ಲಾಸ್ಟಿಗೆ 2 ಇರೋವೇನು? ದೀಸ್ ಆರ್ ದ ಅಲೋಸೋಮ್ಸ್ ಅಥವಾ ದೀಸ್ ಆರ್ ದ ಸೆಕ್ಸ್ ಡಿಟರ್ಮೈನಿಂಗ್ ಕ್ರೋಮೋಸೋಮ್ಸ್. ಮೇಲ್ಸ್ ನಲ್ಲಿ XY ಇರುತ್ತೆ, ಫಿಮೇಲ್ಸ್ ನಲ್ಲಿ XX ಇರುತ್ತೆ. ಓಕೆ, ಸೊ ಟೋಟಲ್ ಆಗಿ ನಮಗೆ ಅಟೋಸೋಮ್ಸ್ ಎಷ್ಟಿದಾವೆ? ಇಲ್ಲಿ 44 ಇದಾವೆ. ಸೊ ನಮ್ಮ ಹ್ಯೂಮನ್ ಬೀಯಿಂಗ್ ನಲ್ಲಿ 44 + XX ಇದ್ರೆ ಫಿಮೇಲು, 44 + XY ಇದ್ರೆ ಸೆಲ್ ನಲ್ಲಿ ನಾವು ಮೇಲ್ಸ್ ಆಗಿ ಹುಟ್ಟುತ್ತೇವೆ. ಹೌದಾ? ಇವಾಗ 44 + XX ಇದೆಯಲ್ಲ, ಇದನ್ನ ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಬರೆದ್ರೆ ಎಷ್ಟಾಯ್ತು? 22 ಶಾರ್ಟ್ ಫಾರ್ಮ್ ಅಲ್ಲಿ ಬರೆಯೋದೇ ಬೇಡ, ನೀವು ಗ್ಯಾರಂಟಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ. ಓಕೆ, ಸೊ ನಾನು ಎಲ್ಲಿ ರಾಂಗ್ ಮಾಡಿದೆ ಅಂತಂದ್ರೆ, ಸಿ ಹಿಯರ್, ಇಲ್ಲಿ ನಾನು ತಪ್ಪು ಮಾಡಿದೆ. ಸೊ ವಾಟ್ ಐ ಹ್ಯಾವ್ ಟು ರೈಟ್ ಹಿಯರ್? 44 + X0 ಅಂದ್ರೆ 44 ಏನು ಇದಾವಲ್ಲ ಇಲ್ಲಿ ಆ ಅಟೋಸೋಮ್ಸ್ ಗಳು, ಅವು ಸೇಮ್ ಆಗೇ ಇದಾವೆ ಮೊನೋಸೋಮಿನಲ್ಲಿ. ಬಟ್ ಲಾಸ್ಟಿಗೆ XX ಮತ್ತೆ XY ಇರ್ಬೇಕಿತ್ತಲ್ಲ, ಅದರಲ್ಲಿ X ಮಾತ್ರ ಇದೆ, ಒಂದು ಕ್ರೋಮೋಸೋಮು ಮಿಸ್ ಆಗ್ಬಿಟ್ಟಿದೆ. ಸೊ ಟೋಟಲ್ ಎಷ್ಟು ಕ್ರೋಮೋಸೋಮ್ಸ್ ಆಯ್ತು? 45 ಕ್ರೋಮೋಸೋಮ್ಸ್ ಆಯ್ತು. ಸೊ ಈ ರೀತಿ ಆದಂತಹ ಏನಾದ್ರು ಸೆಲ್ಸ್ ಗಳಿತ್ತು ಅಂದ್ರೆ ಆವಾಗ ಆ ವ್ಯಕ್ತಿಗೆ ಟರ್ನರ್ ಸಿಂಡ್ರೋಮ್ ಬರುತ್ತೆ. ಮ್ಯಾಮ್ ಮ್ಯೂಟೇಶನ್ ತುಂಬಾ ಇಂಪಾರ್ಟೆಂಟ್. ಹೌದು, ಮ್ಯೂಟೇಶನ್ ಆಗೋದ್ರಿಂದ ನಮ್ಮ ಬಾಡಿನಲ್ಲಿ ಎಷ್ಟೊಂದು ಡಿಸಾರ್ಡರ್
ಡಿಸಾರ್ಡರ್ಸ್ಗಳು ಕಂಡು ಬರ್ತವೆ, ಎಷ್ಟೊಂದು ರೋಗಗಳು ಕಂಡು ಬರ್ತವೆ. ಎಕ್ಸಾಂಪಲ್ ಟರ್ನರ್ ಸಿಂಡ್ರೋಮ್, ಇದು ಮೋನೋಸೋಮಿಗೆ ಎಕ್ಸಾಂಪಲ್. ಅದೇ ನೀವು 2n+1 47 ಟ್ರೈಸೋಮಿ, ಎಕ್ಸಾಂಪಲ್ ಯಾವುದು? ಡೌನ್ ಸಿಂಡ್ರೋಮ್. ಹಿಯರ್ ಡೌನ್ ಸಿಂಡ್ರೋಮ್, ಇಲ್ಲಿ ಏನಾಗುತ್ತೆ ನಮಗೆ 44 ಏನಿದಾವಲ್ಲ, ಈ ನಂಬರ್ 44 ನಂಬರ್ ಅಂದ್ರೆ ಅಟ್ರೋಸೋಮ್ಸ್ ನಂಬರ್ ಏನಿದಾವಲ್ಲ, ಇದು ಒಂದು ಎಕ್ಸ್ಟ್ರಾ ಆಗ್ಬಿಟ್ಟಿರುತ್ತೆ. ಸೊ ಇಟ್ ವಿಲ್ ಬಿಕಮ್ 45 + XX ಅಥವಾ 45 + XY. ಅಂದ್ರೆ ಇಲ್ಲಿ ಸೆಕ್ಸ್ ಕ್ರೋಮೋಸೋಮ್ಸ್ ಗಳು ಕರೆಕ್ಟ್ ಆಗೇ ಇದಾವೆ. ಅಟೋಸೋಮ್ಸ್ ನಲ್ಲಿ ಎಸ್ಪೆಷಲಿ 21st ಕ್ರೋಮೋಸೋಮ್ 2 ಇರೋ ಬದಲಿಗೆ 3 ಇರ್ತವೆ. ಈ ರೀತಿ 2 ಇರೋ ಬದಲಿಗೆ 3 ಇರ್ತವೆ. ಸೊ ಅವಾಗ ಏನಾಯ್ತು, ಟೋಟಲ್ ನಮ್ದು 47 ಆಯ್ತು. ಟ್ರೈಸೋಮಿಗೆ ಇನ್ನೂ ಒಂದು ಎಕ್ಸಾಂಪಲ್ ಅಂತಂದ್ರೆ ಕ್ಲೈನಿಫಿಲ್ಟರ್ ಸಿಂಡ್ರೋಮ್. ನೆಕ್ಸ್ಟ್ ಚಾಪ್ಟರ್ ನಲ್ಲಿ ಇದ್ರದ್ದು ವಿಡಿಯೋ ಇದೆ, ಕ್ಲೈನಿಫಿಲ್ಟರ್ ಸಿಂಡ್ರೋಮ್. ಅಲ್ಲೇನಾಗಿರುತ್ತೆ, 44 ಕ್ರೋಮೋಸೋಮ್ಸ್ ಕರೆಕ್ಟ್ ಆಗಿದ್ದಾವೆ, ಬಟ್ ಇಲ್ಲಿ XXY ಇದೆ. ಸೊ ಟೋಟಲ್ 2 ಇರ್ಬೇಕಿತ್ತಲ್ಲ ಸೆಕ್ಸ್ ಕ್ರೋಮೋಸೋಮ್, ಬಟ್ ಇಲ್ಲಿ XY ಅಷ್ಟೇ ಇರ್ಬೇಕಿತ್ತು. ಮೇಲ್ಸ್ ನಲ್ಲಿ ಬರುವಂತಹ ಸಿಂಡ್ರೋಮ್ XY ಅಷ್ಟೇ ಇರ್ಬೇಕಿತ್ತು, ಬಟ್ ಒಂದು ಎಕ್ಸ್ಟ್ರಾ X ಕ್ರೋಮೋಸೋಮ್ ಬಂದ್ಬಿಟ್ಟಿದೆ. ಇದರಿಂದ ಏನಾಯ್ತು, ಟ್ರೈಸೋಮಿ, ಕ್ಲೈನಿಫಿಲ್ಟರ್ ಸಿಂಡ್ರೋಮ್ ಬರುತ್ತೆ. ಗೊತ್ತಾಗ್ತಿದೆಯಾ? ಈ ಎಲ್ಲಾ ಜೀವಿಗಳು, ಟರ್ನರ್ ಸಿಂಡ್ರೋಮ್, ಡೌನ್ ಸಿಂಡ್ರೋಮ್, ಕ್ಲೈನಿಫಿಲ್ಟರ್ ಸಿಂಡ್ರೋಮ್, ಈ ಸಿಂಡ್ರೋಮ್ಸ್ಗಳು ಇವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ, ನೆಕ್ಸ್ಟ್ ಜನರೇಷನ್ ಗೆ ಬರಲ್ಲ. ಯಾಕಂದ್ರೆ ಇವರೆಲ್ಲರೂ ಸ್ಟರೈಲ್ ಆಗ್ಬಿಟ್ಟಿರ್ತಾರೆ. ಸೊ ದೇ ಕಾಂಟ್ ಅಂಡರ್ಗೋ ರಿಪ್ರೊಡಕ್ಷನ್. ಸೊ ರಿಪ್ರೊಡಕ್ಷನ್ ಆಗ್ಲಿಲ್ಲ ಅಂತಂದ್ರೆ ಇವೇನು ಡಿಫೆಕ್ಟ್ ಆಯ್ತಲ್ಲ, ಮ್ಯುಟೇಷನ್ಸ್ ಆದವಲ್ಲ, ಅವು ನೆಕ್ಸ್ಟ್ ಜನರೇಷನ್ ಗೆ ಹೋಗೋದಿಲ್ಲ. ಬಿಕಾಸ್ ದ ಇಂಡಿವಿಜುವಲ್ ಹಿಯರ್ ಇಸ್ ಅ ಸ್ಟರೈಲ್. ಸೊ ಜೆನೋಮಿಕ್ ಮ್ಯುಟೇಷನ್ ನಲ್ಲಿ ಯೂಪ್ಲಾಯ್ಡಿ ಮತ್ತೆ ಆನ್ಯುಪ್ಲಾಯ್ಡಿ ಅಂತ ಕರಿತೀವಿ. ಯೂಪ್ಲಾಯ್ಡಿ ಆದಾಗೂ ಕ್ರೋಮೋಸೋಮ್ ನಂಬರ್ ಚೇಂಜ್ ಆಯ್ತು, ಆನ್ಯುಪ್ಲಾಯ್ಡಿ ಆದಾಗೂ ಟೋಟಲ್ ಕ್ರೋಮೋಸೋಮ್ ನಂಬರ್ ಚೇಂಜ್ ಆಯ್ತು. ಅದಕ್ಕೆ ಜಿನೋಮಿಕ್ ಮ್ಯುಟೇಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನ್ಯೂಮರಿಕಲ್ ಕ್ರೋಮೋಸೋಮಲ್ ಅಬ್ರೇಷನ್ಸ್. ಓಕೆ, ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಓದಿರೋದು ಜಸ್ಟ್ ಕ್ರೋಮೋಸೋಮಲ್ ಅಬ್ರೇಷನ್, ಬಟ್ ಇಲ್ಲಿ ನಂಬರ್ ಏನು ಚೇಂಜಸ್ ಆಗ್ತಾ ಇಲ್ಲ. ನಂಬರ್ ಚೇಂಜ್ ಆಯ್ತು ಅಂತಂದ್ರೆ ಅವಾಗ ಅದನ್ನ ನ್ಯೂಮರಿಕ್ ಕ್ರೋಮೋಸೋಮಲ್ ಅಬ್ರೇಷನ್ಸ್ ಅಥವಾ ನ್ಯೂಮರಿಕಲ್ ಕ್ರೋಮೋಸೋಮಲ್ ಮ್ಯುಟೇಷನ್ಸ್ ಅಂತಾನು ಕರೀತಾರೆ. ಗೊತ್ತಾಯ್ತಾ ನಿಮಗೆ? ಇಲ್ಲಿ ದಯಮಾಡಿ ಕನ್ಫ್ಯೂಷನ್ ಇಟ್ಕೋಬೇಡಿ, ತುಂಬಾ ಡೀಪ್ ಆಗಿ ಕೂಡ ವಿಚಾರ ಮಾಡಕ್ ಹೋಗ್ಬೇಡಿ. ಸೊ ಇಲ್ಲಿ ಯೂಪ್ಲಾಯ್ಡಿ ನಲ್ಲಿ ಕಂಪ್ಲೀಟ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ನಲ್ಲಿ ಮ್ಯುಟೇಷನ್ ಆಗಿ ಅವು ಜಾಸ್ತಿ ನಂಬರ್ ಇರ್ತವೆ. ಎಷ್ಟು ಸೆಟ್ ಇರಬೇಕಿತ್ತು ಅದನ್ನ ಬಿಟ್ಟು ಜಾಸ್ತಿ ಸೆಟ್ಸ್ ಗಳು ಇರ್ತವೆ. ಗೊತ್ತಾಗ್ತಿದ್ಯಾ? 1 or more. ಸೊ 1 ಸೆಟ್ ಎಕ್ಸ್ಟ್ರಾ ಇರಬಹುದು, ಅಥವಾ 2 ಸೆಟ್ ಇರಬಹುದು, 3 ಸೆಟ್ ಇರಬಹುದು, 4 ಸೆಟ್ ಇರಬಹುದು ಪ್ರತಿಯೊಂದು ಕ್ರೋಮೋಸೋಮ್. ಬಟ್ ಇಲ್ಲಿ ನಮಗೆ ಪ್ರತಿಯೊಂದು ಕ್ರೋಮೋಸೋಮ್ ಬಗ್ಗೆ ಮಾತಾಡ್ತಾ ಇಲ್ಲ. ಫಸ್ಟ್ ಕ್ರೋಮೋಸೋಮ್, ಸೆಕೆಂಡ್ ಕ್ರೋಮೋಸೋಮ್, ಥರ್ಡ್ ಕ್ರೋಮೋಸೋಮ್. ವಿ ಆರ್ ಟಾಕಿಂಗ್ ಅಬೌಟ್ ದ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಹಿಯರ್. ಸೊ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ನಲ್ಲಿ ಕೆಲವೊಂದ್ಸತಿ ಲೂಸ್ ಆಗಿ ಅಂದ್ರೆ ಡಿಲಿಷನ್ ಆಗಿರ್ಬೋದು, ಕೆಲವೊಂದ್ಸತಿ ಎಕ್ಸ್ಟ್ರಾ ಕ್ರೋಮೋಸೋಮ್ ಆಡ್ ಆಗಿರ್ಬೋದು. ಇವೆಲ್ಲವೂ ವರ್ಡ್ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸ್ಕ್ರೀನ್ ಶಾಟ್ ಕೂಡ ನೀವು ತಗೋಬಹುದು. ಈ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರಲೇಬೇಕು. ಪಾಲಿಪ್ಲಾಯ್ಡಿ ಮೇನ್ಲಿ ಸೀನ್ ಇನ್ ಪ್ಲಾಂಟ್ಸ್. ಕೆಲವೊಂದು ಅಕ್ವಾಟಿಕ್ ಪ್ಲಾಂಟ್ಸ್ ನಲ್ಲಿನೂ ಪಾಲಿಪ್ಲಾಯ್ಡ್ ಕಂಡೀಷನ್ ಕಂಡು ಬರುತ್ತೆ. ಗೊತ್ತಾಯ್ತಾ? ನಾವು ಇವಾಗ ಯಾಕೆ ಈ ರೀತಿಯಾದಂತಹ ಒಂದು ಕಂಡೀಷನ್ಸ್ ಬಂತು? ಯಾಕಂದ್ರೆ ಇದು ನಮ್ಮ ಬಾಡಿನಲ್ಲೇನೆ, ಮನುಷ್ಯರಲ್ಲೇನೆ ಕಂಡು ಬರುವಂತಹ ಸಿಂಡ್ರೋಮ್ಸ್ಗಳು. ಯಾಕೆ ಇಲ್ಲಿ X0 ಬಂತು, ಯಾಕೆ ಇಲ್ಲಿ XXY ಬಂತು? ಜಸ್ಟ್ ಒಂದು ಸ್ಮಾಲ್ ಝಲಕ್ ಹೇಳ್ಬಿಡ್ತೇನೆ ಯಾಕಾಯ್ತು ಅಂತ. ನಮ್ಮ ಬಾಡಿನಲ್ಲಿ ಗ್ಯಾಮೆಟ್ಸ್ ಗಳು ಫಾರ್ಮ್ ಆಗ್ಬೇಕಾದ್ರೆ ಮಿಯೋಸಿಸ್ ಆಗುತ್ತೆ. ಓಕೆ, ಮಿಯೋಸಿಸ್ ನಮ್ಗೆ ಗೊತ್ತಿದೆ. ನಾವು ಸಿ ಹಿಯರ್, ದಿಸ್ ಈಸ್ ಅ ಗ್ಯಾಮೆಟೋಜೆನೆಸಿಸ್ ಪ್ರೋಸೆಸ್. ನಾವು ಸ್ಪರ್ಮ್ಯಾಟೋಜೆನೆಸಿಸ್, oogenesis ಹೆಂಗ್ ಕಲ್ತಿದೀವಲ್ಲ, ಸೊ ಗ್ಯಾಮೆಟ್ಸ್ ಗಳನ್ನ ಫಾರ್ಮ್ ಮಾಡುವಂತಹ ಒಂದು ಸ್ಟೆಪ್, ದಟ್ ಈಸ್ ಅ ಗ್ಯಾಮೆಟೋಜೆನೆಸಿಸ್. ಅವಾಗ ಏನಾಗುತ್ತೆ, ಮಿಯೋಸಿಸ್ ಆಗುತ್ತೆ. ಸೊ ಲಿಸನ್ ಕೇರ್ಫುಲಿ. ಮಿಯೋಸಿಸ್ ಆದಾಗ ನಮ್ಮ ಬಾಡಿನಲ್ಲಿ ಇರುವಂತಹ ಡಿಪ್ಲಾಯ್ಡ್ ರಿಪ್ರೊಡಕ್ಟಿವ್ ಸೆಲ್ಸ್ ಏನಿದಾವೆ ಅವು ಹೆಪ್ಲಾಯ್ಡ್ ಗ್ಯಾಮೆಟ್ಸ್ ಗಳನ್ನ ಫಾರ್ಮ್ ಮಾಡ್ತವೆ. ಓಕೆ, ನಾವು ಇಮ್ಯಾಜಿನ್ ದಿಸ್ ಈಸ್ ಒನ್ ಡಿಪ್ಲಾಯ್ಡ್ ರಿಪ್ರೊಡಕ್ಟಿವ್ ಸೆಲ್, ಜರ್ಮ್ ಸೆಲ್. ನಾವು ಹಿಯರ್ ಇಸ್ ಅ ಮಿಯೋಸಿಸ್ 1. ಮಿಯೋಸಿಸ್ 1 ಆಗಿ ಇದು ಕ್ರೋಮೋಸೋಮ್ ಈ ಕಡೆ ಬಂತು, ಇದು ಈ ಕಡೆ ಬಂತು. ನೆಕ್ಸ್ಟ್ ಒನ್ ಈಸ್ ಅ ಮಿಯೋಸಿಸ್ 2. ಮಿಯೋಸಿಸ್ 2 ಆಗ್ಬೇಕಾದ್ರೆ ಏನಾಗುತ್ತೆ, ಇಲ್ಲಿರುವಂತಹ ಇಲ್ಲಿ ಹೋಮೋಲೋಗಸ್ ಕ್ರೋಮೋಸೋಮ್ ಸಪರೇಟ್ ಆಗಿದಾವ. ನೆಕ್ಸ್ಟ್ ಈ ಕ್ರೋಮೋಸೋಮು ಮಧ್ಯದಲ್ಲಿ ಒಂದು ಈ ಕಡೆ ಪೋಲಿಗೆ ಹೋಗುತ್ತೆ, ಇನ್ನೊಂದು ಈ ಕಡೆ ಪೋಲಿಗೆ ಹೋಗುತ್ತೆ. ಸೊ ಒಂದು ಥ್ರೆಡ್ ಈ ಕಡೆ ಬಂತು, ಇನ್ನೊಂದು ಥ್ರೆಡ್ ಈ ಕಡೆ ಬಂತು. ಇಲ್ಲಿಯೂ ಕೂಡ ಮಧ್ಯದಲ್ಲಿ ಬ್ರೆಕ್ಟೋನ್ ಆಗಿ ಇಲ್ಲಿ ಒಂದು ಪೋಲಿಗೆ ಹೋಗುತ್ತೆ, ಈ ಕಡೆ ಇದು ಇನ್ನೊಂದು ಪೋಲಿಗೆ ಹೋಗುತ್ತೆ. ಸೊ ಅಲ್ಟಿಮೇಟ್ಲಿ ನಮಗೇನಾಯ್ತು, ಇಲ್ಲಿರುವಂತಹ ಡಿಪ್ಲಾಯ್ಡ್ ಕಂಡೀಷನ್ ಹೋಗಿ ನಮಗೆ ಇಲ್ಲಿ ಹೆಪ್ಲಾಯ್ಡ್ ಕಂಡೀಷನ್ಸ್ ಬಂತು. ಅಂಡ್ ದಿಸ್ ವಿ ಕಾಲ್ ಇಟ್ ಆಸ್ ಅ ಗ್ಯಾಮೆಟ್ಸ್. ಇದು ಎಗ್ ಇರ್ಬೋದು ಅಥವಾ ಇದು ಸ್ಪರ್ಮ್ ಇರ್ಬೋದು. ಓಕೆ, ಗ್ಯಾಮೆಟೋಜೆನೆಸಿಸ್ ನಾನು ಡೀಟೇಲ್ ಆಗಿ ಹೇಳ್ತಾ ಇಲ್ಲ, ಜಸ್ಟ್ ಮಿಯೋಸಿಸ್ ಅನ್ನ ಹೇಳ್ತಾ ಇದ್ದೀನಿ. ನಾವು ಇಮ್ಯಾಜಿನ್ ದೀಸ್ ಆರ್ ದ ಎಗ್ಸ್ ಅಂತ ಇಮ್ಯಾಜಿನ್ ಮಾಡಿ. ಓಕೆ, ಕನ್ಫ್ಯೂಸ್ ಆಗಬೇಡಿ. ಮ್ಯಾಮ್
egg ಅಂದ್ರೆ oogenesis ಅಂದ್ರೆ polar body ಬರಬೇಕು. ಜಸ್ಟ್ ಇಮ್ಯಾಜಿನ್ ದೀಸ್ ಆರ್ ದ ಫೀಮೇಲ್ ಗ್ಯಾಮೆಟ್ಸ್ ಅಷ್ಟೇ ನೆನ್ಪಿಟ್ಕೊಳ್ಳಿ. ಸೊ ಫರ್ಟಿಲೈಸೇಷನ್ ಆಗ್ಬೇಕಾದ್ರೆ, ಫಲೀಕರಣ ಆಗ್ಬೇಕಾದ್ರೆ ಈ ಎಗ್ಗಳಿಗೆ ಸ್ಪರ್ಮ್ಸ್ ಗಳು ಬಂದು ಅಟ್ಯಾಚ್ ಆಗ್ತವೆ. ಹೌದಾ? ಜಸ್ಟ್ ಇಮ್ಯಾಜಿನ್ ದ ಪ್ರೋಸೆಸ್. ಸೊ ಸ್ಪರ್ಮ್ಸ್ ಏನ್ ಮಾಡ್ತವೆ, ಸ್ಪರ್ಮ್ಸ್ ಕೂಡ ಅವು ಬರಬೇಕಾದ್ರೆ ಒಂದು ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಅನ್ನ ತಗೊಂಡ್ಬಂದಿರ್ತವೆ, ಹೆಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ಸ್. ಓಕೆ, ಸೊ ನಮಗೆ ಈ ಪ್ರೋಸೆಸ್ ಇಂದ ಇಲ್ಲಿ ಫಲೀಕರಣ ಆಯ್ತಲ್ಲ. ಸೊ ಫಲೀಕರಣ ಆಯ್ತು ಅಂತಂದ್ರೆ ಅವಾಗ ನಮಗೆ ಇಲ್ಲಿ ಒಂದು ಯುಗ್ಮಜ, ಒಂದು ಝೈಗೋಟ್ ಅಂತ ಸಿಗುತ್ತೆ. ಆ ಝೈಗೋಟ್ ನಲ್ಲಿ ಏನಾಯ್ತು, ಇವಾಗ ಎಗ್ ಇಂದ ಬಂದಂತಹ ಒಂದು ಕ್ರೋಮೋಸೋಮು, ಒಂದು ಸೆಟ್ ಆಫ್ ಕ್ರೋಮೋಸೋಮ್, ಸ್ಪರ್ಮ್ ಇಂದ ಬಂದಂತಹ ಒಂದು ಸೆಟ್ ಆಫ್ ಕ್ರೋಮೋಸೋಮ್. ಸೊ ಅಗೇನ್ ಹಿಯರ್ ವಿ ಹ್ಯಾವ್ ಅ ಡಿಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್. ಸೊ ಇಲ್ಲಿ ಡಿಪ್ಲಾಯ್ಡ್ ಇತ್ತ, ಅದು ಹೆಪ್ಲಾಯ್ಡ್ ಆಗಿತ್ತ. ಸೊ ಹೆಪ್ಲಾಯ್ಡ್ ಆಗಿರೋದ್ರಿಂದ ಉದ್ದೇಶ ಏನಾಯ್ತು, ಎರಡು ಹೆಪ್ಲಾಯ್ಡ್ ಸೆಲ್ಸ್ ಗಳು ಫಾರ್ಮ್ ಮಾಡಿ ಮತ್ತೆ ಡಿಪ್ಲಾಯ್ಡ್. ಸೊ ಝೈಗೋಟ್ ಡಿಪ್ಲಾಯ್ಡ್ ಆಯ್ತು. ಈ ಝೈಗೋಟ್ ಇಂದ ಬೆಳೆದಂತಹ ನಾವು ನಮ್ಮ ಬಾಡಿನಲ್ಲಿ ಎಲ್ಲಾ ಡಿಪ್ಲಾಯ್ಡ್ ಸೆಲ್ಸ್ ಗಳನ್ನ ಹೊಂದಿದ್ದೀವಿ. ಸೊ ಟೋಟಲ್ 2n is equal to 46. ಇದು ನಾರ್ಮಲ್ ಆಗಿ ಆಗುವಂತಹ ಒಂದು ಪ್ರೊಸೆಸ್. ಓಕೆ, ನಾವು ಜಸ್ಟ್ ಇಮ್ಯಾಜಿನ್ ಈ ಸೆಲ್ಸ್ ನಲ್ಲಿ ಏನೋ ಒಂದು ಮ್ಯೂಟೇಶನ್ ಆಗಿದೆ ಅಂತ ಇಮ್ಯಾಜಿನ್ ಮಾಡಿ. ಏನೋ ಒಂದು ಅಚಾನಕ್ ಆಗಿ ಮ್ಯೂಟಾಜನ್ಸ್ ಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ಅಥವಾ ಯಾವುದೋ ಒಂದು ನ್ಯಾಚುರಲ್ ಕಾಸ್ ಇಂದ ಈ ಸೆಲ್ಸ್ ನಲ್ಲಿ ಮ್ಯೂಟೇಶನ್ ಆಗ್ಬಿಟ್ಟಿದೆ. ಮ್ಯೂಟೇಶನ್ ಹೆಂಗಾಗಿದೆ ಅಂತಂದ್ರೆ, ಸಿ ಹಿಯರ್, ದಿಸ್ ಈಸ್ ಅ ಡಿಪ್ಲಾಯ್ಡ್ ಸೆಲ್. ಓಕೆ, ಈ ಡಿಪ್ಲಾಯ್ಡ್ ಸೆಲ್ಲು ಮಿಯೋಸಿಸ್ ಆಗ್ತಾ ಇದೆ. ಮಿಯೋಸಿಸ್ 1 ಆದಾಗ ಏನಾಗ್ಬೇಕಿತ್ತು, ಈ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಗಳು ಸಪರೇಟ್ ಆಗ್ಬೇಕಿತ್ತು. ಹೌದಾ? ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ, ಇದು ಒಂದು ಪೋಲಿಗೆ ಹೋಗ್ಬೇಕಿತ್ತು, ಇದು ಒಂದು ಪೋಲಿಗೆ ಹೋಗ್ಬೇಕಿತ್ತು. ಬಟ್ ಮ್ಯೂಟೇಶನ್ ಆಗಿ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಎರಡೂ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಗಳು ಈ ಸೆಲ್ಗೆ ಮೂವ್ ಆಗ್ಬಿಟ್ಟಿದಾವೆ. ಸೊ ದಟ್ ಈ ಎಂಡ್ ಅಲ್ಲಿ, ಈ ಪೋಲ್ ಅಲ್ಲಿ ಫಾರ್ಮ್ ಆದಂತಹ ಡಾಟರ್ ಸೆಲ್ ಏನಿದೆಯಲ್ಲ, ಇಲ್ಲಿ ಯಾವುದೇ ರೀತಿಯಾದಂತಹ ಕ್ರೋಮೋಸೋಮು ಬರ್ಲೇ ಇಲ್ಲ. ಇದು ಮಿಯೋಸಿಸ್ 1. ನೆಕ್ಸ್ಟ್ ಇದೇ ಸೆಲ್ಸ್ ಗಳು ಮುಂದೆ ಏನ್ ಮಾಡ್ತವೆ, ಮಿಯೋಸಿಸ್ 2 ಆಗ್ತವೆ. ಸೊ ಮಿಯೋಸಿಸ್ 2 ಆದಾಗ ಯೂಶುವಲಿ ಒಂದು ಕ್ರೋಮೋಸೋಮ್ ನಲ್ಲಿ ಇರುವಂತಹ ಎರಡು ಕ್ರೊಮ್ಯಾಟಿಡ್ ಗಳು ಸಪರೇಟ್ ಆಗಿ ಇಲ್ಲೊಂದು ಥ್ರೆಡ್ ಬರ್ಬೇಕಿತ್ತು. ಬಟ್ ಇಲ್ಲಿ ಏನಾಗಿದೆ, ಇಲ್ಲಿ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಗಳು ಇರೋದ್ರಿಂದ ಪೂರ್ತಿಯಾಗಿ ಈ ಕ್ರೋಮೋಸೋಮು ಒಂದ್ ಪೋಲಿಗೆ ಹೋಗ್ಬಿಡುತ್ತೆ. ಅಂಡ್ ಈ ಕಡೆ ಈ ಕ್ರೋಮೋಸೋಮ್, ಪೂರ್ತಿ ಕ್ರೊಮ್ಯಾಟಿಡ್ ಅಲ್ಲ, ಕ್ರೋಮೋಸೋಮು ಒಂದ್ ಸೆಲ್ಗೆ ಹೋಗ್ಬಿಡುತ್ತೆ. ಸೊ ಇದರಿಂದ ಏನಾಯ್ತು, ಇದು ಒಂದ್ ಸೆಲ್ ಆಯ್ತು. ನೆಕ್ಸ್ಟ್ ಇದರಿಂದ ಇದು ಒಂದು ಸೆಲ್ ಆಯ್ತು. ಹೀಗಾಗುವಂತಹ ಚಾನ್ಸಸ್ ಇದೆಯಾ? ಚಾನ್ಸಸ್ ಇದ್ದೇ ಇರುತ್ತೆ. ಮ್ಯೂಟೇಶನ್ಸ್ ಯಾವತ್ತೂ ನಡೀತಾನೆ ಇರ್ತವೆ. ಒಂದೊಂದ್ಸತಿ ಅವು ನಮ್ಗೆ ಎಕ್ಸ್ಪ್ರೆಸ್ ಆಗ್ಬೋದು, ಸಿಂಡ್ರೋಮ್ ಬಂದು, ಕೆಲವೊಂದ್ಸತಿ ಆ ಜೀವಿ ಲಿಥಲ್ ಅಂದ್ರೆ ಆ ಜೀವಿ ಪ್ರಾಣ ಹೋಗುವಷ್ಟು ಕೆಲವೊಂದು ಮ್ಯೂಟೇಶನ್ಸ್ ಗಳು ಆಗ್ಬೋದು. ಗೊತ್ತಾಗ್ತಿದ್ಯಾ ನಿಮಗೆ? ಸೊ ಈ ಪ್ರೊಸೆಸ್ ಏನಿದೆಯಲ್ಲ, ಇಲ್ಲೇನಾಯ್ತಲ್ಲ, ನಮಗೆ ಕ್ರೋಮೋಸೋಮ್ಸ್ ಕರೆಕ್ಟ್ ಆಗಿ ಮೂವ್ ಆಗ್ಲಿಲ್ಲಲ್ಲ, ದಿಸ್ ವಿ ಕಾಲ್ ಇಟ್ ಆಸ್ ಅ ನಾನ್ ಡಿಸ್ಜಂಕ್ಷನ್ ಆಫ್ ಕ್ರೋಮೋಸೋಮ್ಸ್. ಓಕೆ ಮ್ಯಾಮ್, ಇದು ಇಷ್ಟು ಇಂಪಾರ್ಟೆಂಟ್. ಇದು ಏನಾಯ್ತು, ಇಷ್ಟೇ ಚೇಂಜಸ್ ಆಯ್ತಲ್ಲ ಅಂತ. ಸಿ ಹಿಯರ್, ಮುಂದೆ ಏನಾಯ್ತು ಅಂತ ನೋಡಿ. ಸೊ ಯೂಶುವಲ್ ಆಗಿ ನಮ್ಮ ಗ್ಯಾಮೆಟ್ಸ್ ಗಳು ಹೆಪ್ಲಾಯ್ಡ್ ಆಗ್ಬೇಕಿತ್ತು. ಓಕೆ, ಇಲ್ಲಂತೂ ಯಾವುದೂ ಇಲ್ವೇ ಇಲ್ಲ. ಸೊ ಇಲ್ಲಿ ಹೆಪ್ಲಾಯ್ಡು ಇಲ್ಲ, ಡಿಪ್ಲಾಯ್ಡು ಇಲ್ಲ, ಇದು 0. ಸೊ ದಿಸ್ ಸೆಲ್ ಈಸ್ ಹ್ಯಾವಿಂಗ್ ನೋ ಜೆನೆಟಿಕ್ ಮಟೀರಿಯಲ್. ಈ ಗ್ಯಾಮೆಟ್ ನಲ್ಲೂ ಜೆನೆಟಿಕ್ ಮಟೀರಿಯಲ್ ಇಲ್ಲ. ಸೊ ಈ ಗ್ಯಾಮೆಟ್ ಏನಿದೆಯಲ್ಲ, ಈ ಸೆಲ್ ಇಂದ ಫಾರ್ಮ್ ಆಗುವಂತಹ ಗ್ಯಾಮೆಟ್ ಏನಿದೆಯಲ್ಲ, ಅಲ್ಲಿ ಒಂದೇ ಒಂದು ಕ್ರೋಮೋಸೋಮ್ ಇರಬೇಕಿತ್ತು. ಬಟ್ ಇಲ್ಲಿ ಅಚಾನಕ್ ಆಗಿ ಎರಡು ಕ್ರೋಮೋಸೋಮ್ಸ್ ಗಳು ಬಂದ್ಬಿಟ್ಟಿದಾವೆ. ಇಲ್ಲಿಯೂ ಕೂಡ ಎರಡು ಕ್ರೋಮೋಸೋಮ್ಸ್ ಗಳು ಬಂದಿದ್ದಾವೆ. ಸೊ ಇಮ್ಯಾಜಿನ್ ದೀಸ್ ಆರ್ ದ ಎಗ್ಸ್. ಇವೇನಾದ್ರೂ ಈ ರೀತಿಯಾದಂತಹ ಎಗ್ಸ್ ಏನಾದ್ರೂ ಫಾರ್ಮ್ ಆಗಿದ್ದು ಅಂತಂದ್ರೆ, ನೆಕ್ಸ್ಟ್ ಫರ್ಟಿಲೈಸೇಷನ್ ಆಗ್ಬೇಕಾದ್ರೆ ಇಮ್ಯಾಜಿನ್ ದೀಸ್ ಆರ್ ದ ಸ್ಪರ್ಮ್ಸ್. ಈ ಸೆಲ್ಸ್ ಗಳು ಸ್ಪರ್ಮ್ ಅಂತ ಇಮ್ಯಾಜಿನ್ ಮಾಡಿ. ಸೊ ಈ ಸ್ಪರ್ಮು ಈ ಎಗ್ ಜೊತೆ ಫ್ಯೂಸ್ ಆಯ್ತು ಅಂದ್ರೆ, ಅಲ್ಲಿ ಫಾರ್ಮ್ ಆಗುವಂತಹ ಝೈಗೋಟ್ ನಲ್ಲಿ ಒಂದೇ ಒಂದು ಕ್ರೋಮೋಸೋಮ್ ಬಂದ್ಬಿಡ್ತು. ಓಕೆ, ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಏನಿತ್ತಲ್ಲ, ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಅದರಲ್ಲಿ ಮೈನಸ್ ಆಗ್ಬಿಡ್ತು. ಪೂರ್ತಿ ಒಂದು ಕ್ರೋಮೋಸೋಮ್ ಕಡಿಮೆ ಬಂತಲ್ಲ ಇಲ್ಲಿ. ಓಕೆ, ಇಲ್ಲಿಯೂ ಕೂಡ ಸೇಮ್ ಆಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಎಗ್ಗು ಈ ಸ್ಪರ್ಮ್ ಜೊತೆ ಫ್ಯೂಸ್ ಆಯ್ತು ಅಂತಂದ್ರೆ, ಝೈಗೋಟ್ ನಲ್ಲಿ ಇಲ್ಲಿಂದ ಎಗ್ ಇಂದ 2 ಬಂತು, ಮತ್ತೆ ಇಲ್ಲಿ ಸ್ಪರ್ಮ್ ಇಂದ 1 ಬಂತು. ಸೊ ಟೋಟಲ್ ಆಗಿ ಇಲ್ಲಿ ಅಡಿಷನ್ ಆಯ್ತು, 2n+1 ಆಗ್ಬಿಡ್ತು. ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಗೆ 1 ಎಕ್ಸ್ಟ್ರಾ ಆಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೂ ಕೂಡ ಸೇಮ್ 2n+1. ಸೊ 2n+1 2n-1 ನಾವು ಕಲ್ತ್ವಲ್ಲ ಇಲ್ಲಿ,
2n+1 2n-1 ಹೆಂಗದು ಅಂತಂದ್ರೆ ಈ ರೀತಿಯಾಗಿ ಬಿಕಾಸ್ ಆಫ್ ನಾನ್ ಡಿಸ್ಜಂಕ್ಷನ್ ಆಫ್ ದ ಕ್ರೋಮೋಸೋಮ್ಸ್. ಸೊ ಮಿಯೋಸಿಸ್ ಆಗ್ಬೇಕಾದ್ರೆ ಏನಾದ್ರೂ ಚೇಂಜಸ್ ಆಗಿತ್ತು ಅಂದ್ರೆ, ಮ್ಯುಟೇಷನ್ಸ್ ಆಗಿತ್ತು ಅಂತಂದ್ರೆ ಅವಾಗ ಅಲ್ಲಿ ಫಾರ್ಮ್ ಆಗುವಂತಹ ಗ್ಯಾಮೆಟ್ಸ್ ನಲ್ಲಿ ಡಿಫೆಕ್ಟ್ ಇರುತ್ತೆ, ಚೇಂಜಸ್ ಇರುತ್ತೆ. ಆ ಗ್ಯಾಮೆಟ್ಸ್ ಗಳು ನಾರ್ಮಲ್ ಗ್ಯಾಮೆಟ್ಸ್ ಗಳ ಜೊತೆ ಸೇರಿದ್ರೂ ಈ ರೀತಿಯಾದಂತಹ ಮ್ಯುಟೇಷನ್ಸ್ ಕಂಡು ಬರ್ತವೆ. ಇನ್ ಕೇಸ್ ಈ ಎಗ್ ನಲ್ಲಿನೂ ಕೆಲವೊಂದು ಚೇಂಜಸ್ ಇದೆ, ಅವು ಫ್ಯೂಸ್ ಆಗುವಂತಹ ಸ್ಪರ್ಮ್ ಅಲ್ಲೂ ಕೆಲವೊಂದು ಚೇಂಜಸ್ ಇದೆ ಅಂತಂದ್ರೆ ಅವಾಗೂ ಕೂಡ ಅಲ್ಲಿಂದ ಬರುವಂತಹ ಜೀವಿನಲ್ಲಿ ಜೆನೆಟಿಕ್ ಮ್ಯುಟೇಷನ್ಸ್ ಇರುತ್ತೆ, ಜೀನೋಮಿಕ್ ಮ್ಯುಟೇಷನ್ಸ್ ಇರುತ್ತೆ. ಗೊತ್ತಾಯ್ತಾ ನಿಮಗೆ? ಸೊ ನೀವು ಸೆಕೆಂಡ್ PUದಲ್ಲಿ ಇದ್ದೀರಾ, ಸ್ವಲ್ಪ ಬ್ರೈನಿಗೆ ಕೆಲಸವನ್ನ ಕೊಟ್ಟು ಕರೆಕ್ಟ್ ಆಗಿ ಇಮ್ಯಾಜಿನ್ ಮಾಡಿ. ಮ್ಯಾಮ್ ಇದು ಹಿಂಗ್ಯಾಕೆಲ್ಲ ಆಗ್ತಾ ಇದೆ? ಹಿಂಗಾಗುವಂತಹ ಚಾನ್ಸಸ್ ಇದೆ, ಇದನ್ನ ಸ್ಟಡಿ ಕೂಡ ಮಾಡಿದ್ದಾರೆ. ಎಷ್ಟೊಂದು ಡೌನ್ ಸಿಂಡ್ರೋಮ್ ಇರುವಂತಹ ಸುತ್ತಮುತ್ತಲಿನ ನಾವು ಎಷ್ಟೊಂದು ಡೌನ್ ಸಿಂಡ್ರೋಮ್ ಇರುವಂತಹ ವ್ಯಕ್ತಿಗಳನ್ನ ನೋಡ್ತೀವಿ. ಹಾಗೆ ಎಷ್ಟೊಂದು ಜೆನೆಟಿಕ್ ಡಿಸಾರ್ಡರ್ಸ್ ಗಳು ಇದಾವೆ, ಮುಂದಿನ ವಿಡಿಯೋದಲ್ಲಿ ಕಲಿತೀವಿ ನಾವು. ಸೊ ಈ ಎಲ್ಲ ಜೆನೆಟಿಕ್ ಡಿಸಾರ್ಡರ್ಸ್ ಎಲ್ಲಿಂದ ಬಂತು ಅಂದ್ರೆ ಮ್ಯುಟೇಷನ್ಸ್ ಇಂದ ಬಂತು. ಸೊ ಜೆನೆಟಿಕ್ ಮಟೀರಿಯಲ್ ನಲ್ಲಿ ಮ್ಯುಟೇಷನ್ ಆಯಿತು ಅಂತಂದ್ರೆ ಕೆಲವೊಂದು ಸತಿ ಅಗದಿ ತುಂಬಾ ಸೀರಿಯಸ್ ಆದಂತಹ ಡಿಸಾರ್ಡರ್ಸ್ ಗಳು ಮನುಷ್ಯನಲ್ಲಿ ಕಂಡು ಬರ್ತವೆ. ಪ್ಲಾಂಟ್ಸ್ ನಲ್ಲಿ ಕೂಡ ಪಾಲಿಪಾಯ್ಡ್ ಎನ್ನುವಂತಹ ಕಂಡೀಷನ್ ಇರುತ್ತೆ. ಬಟ್ ಅದರಿಂದ ಜೀವಿಗೆ ಅಲ್ಲಿ ಕೆಲವೊಂದು ಪ್ಲಾಂಟ್ಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಸೊ ಐ ಹೋಪ್ ಈ ಪ್ರೋಸೆಸ್ ನಿಮಗೆ ನಾನ್ ಡಿಸ್ಜಂಕ್ಷನ್ ಆಫ್ ಕ್ರೋಮೋಸೋಮ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಡೌನ್ ಸಿಂಡ್ರೋಮ್, ಕ್ಲೆನಿಫೆಲ್ಟರ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್ ನಾ ಈ ವರ್ಡ್ ಅನ್ನ ಯೂಸ್ ಮಾಡಿದ್ನಿ ಅಂತಂದ್ರೆ ಅವಾಗ ನೀವು ಅರ್ಥ ಮಾಡ್ಕೋಬೇಕು, ಓಕೆ ಮಿಯೋಸಿಸ್ ಆಗ್ಬೇಕಾದ್ರೆ ಕ್ರೋಮೋಸೋಮ್ಸ್ ಕರೆಕ್ಟ್ ಆಗಿ ಮೂವ್ ಆಗಿಲ್ಲ ಅಂತ. ನಾನು ನಿಮಗೆ ಅರ್ಥ ಆಗ್ಲಿ ಅಂತ ಜಸ್ಟ್ ಇಲ್ಲಿ 2 ಕ್ರೋಮೋಸೋಮ್ಸ್ ಗಳನ್ನ ಮಾತ್ರ ತಗೊಂಡು ಹೇಳಿದ್ದೀನಿ. ಬಟ್ ನಮ್ಮಲ್ಲಿ ಟೋಟಲ್ 46 ಕ್ರೋಮೋಸೋಮ್ಸ್ ಇದಾವೆ. ಅದರಲ್ಲಿ 44+2 ಸೆಕ್ಸ್ ಕ್ರೋಮೋಸೋಮ್ಸ್ ಗಳು ಇದಾವೆ. ಸೊ ನಾವು ಕಲ್ತಂತಹ ಏನು ಮ್ಯುಟೇಷನ್ಸ್ ಇದಾವಲ್ಲ, ಈ ಮ್ಯುಟೇಷನ್ಸ್ ಗಳು ಲಿಸನ್ ಕೇರ್ಫುಲಿ, ಈ ಮ್ಯುಟೇಷನ್ಸ್ ಗಳು ಆಟೋಸೋಮ್ಸ್ ಜೊತೆ ಆದ್ರೂ ಆಗಿರ್ಬೋದು ಅಥವಾ X and Y ಕ್ರೋಮೋಸೋಮ್ಸ್ ಗಳ ಜೊತೆನೂ ಕೂಡ ಅವು ಆಗಿರ್ಬೋದು. ಆಟೋಸೋಮ್ಸ್ ಗಳು ಮೂವ್ ಆಗ್ಲಿಕ್ಕೆ ಫೇಲ್ಯೂರ್ ಆಗಿರ್ಬೋದು, ಸೆಕ್ಸ್ ಕ್ರೋಮೋಸೋಮ್ಸ್ ಗಳು ಮೂವ್ ಆಗ್ಲಿಕ್ಕೆ ಫೇಲ್ಯೂರ್ ಆಗಿರ್ಬೋದು. ಅವಾಗ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಗ್ಯಾಮೆಟ್ಸ್ ಗಳು ಇಲ್ಲಿ ಫಾರ್ಮ್ ಆಗ್ತವೆ. ಕೆಲವೊಂದು ಗ್ಯಾಮೆಟ್ಸ್ ನಲ್ಲಿ ಅಟೋಸೋಮ್ ನಂಬರ್ ಕಡಿಮೆ ಬಂದಿರುತ್ತೆ, ಕೆಲವೊಂದು ಗ್ಯಾಮೆಟ್ಸ್ ನಲ್ಲಿ ಸೆಕ್ಸ್ ಕ್ರೋಮೋಸೋಮ್ಸ್ ಗಳು ಜಾಸ್ತಿ ಹೋಗಿರ್ತವೆ, ಎಲ್ಲಾ ಪಾಸಿಬಿಲಿಟೀಸು ಇರ್ತವೆ. ಒಟ್ನಲ್ಲಿ ಆಗುವಂತಹ ರೀತಿನಲ್ಲಿ ಕ್ರೋಮೋಸೋಮ್ಸ್ ಗಳು ಸಪರೇಟ್ ಆಗ್ಲಿಲ್ಲ, ವೆದರ್ ಇಟ್ ಈಸ್ ಆಟೋಸೋಮ್ ಆರ್ ಅಲೋಸೋಮ್, ಸೆಕ್ಸ್ ಕ್ರೋಮೋಸೋಮ್, ವಾಟ್ ಎವರ್ ಇಟ್ ಈಸ್, ಆಗುವಂತಹ ಪ್ಯಾಟರ್ನ್ ನಲ್ಲಿ ಅವು ಕರೆಕ್ಟ್ ಆಗಿ ಸಪರೇಟ್ ಆಗಿ ಹೆಪ್ಲಾಯ್ಡ್ ಕಂಡೀಷನ್ ಬರಲಿಲ್ಲ ಅಂತಂದ್ರೆ ದೆನ್ ವಿ ವಿಲ್ ಗೆಟ್ disorders, and that is because of mutation, and that mutation, one of the reason is non-disjunction of chromosome. So we have completed chromosomal mutation, then we have a genomic mutation. So chromosomal mutation nu aitu, next one genomic mutation nu aitu. Okay, now last one is a point mutation. Textbook nalli direct agi ee word kottidare, point mutation. Now what do you mean by this point? ಹೆಸರಿನಲ್ಲೇ ಇದೆ ಪಾಯಿಂಟ್ ಮ್ಯುಟೇಷನ್ ಅಂದ್ರೆ ಒಂದು ಸಣ್ಣ ಜಾಗಕ್ಕೆ ಮ್ಯುಟೇಷನ್ ಆಗ್ತಾ ಇದೆ. ಯಾವ್ದದು ಜಾಗ? ಇಟ್ ಈಸ್ ನಥಿಂಗ್ ಬಟ್ ಅ ಜೀನ್. Now see the definition. These are the changes which alter the chemical structure of a gene at a molecular level. See, ನಾವು ಕ್ರೋಮೋಸೋಮ್ಸ್ ಇಂದ ಮ್ಯುಟೇಷನ್ ಸ್ಟಾರ್ಟ್ ಮಾಡಿದ್ವಾ, ಕ್ರೋಮೋಸೋಮಲ್ ಮ್ಯುಟೇಷನ್ ಇಲ್ಲಿ ಬ್ರೇಕೇಜ್ ಆಗುತ್ತೆ ಅಂತ. ಅದಾದ್ಮೇಲೆ ಈ ಕ್ರೋಮೋಸೋಮ್ಸ್ ನಂಬರ್ ಬಗ್ಗೆ ಸ್ಟಡಿ ಮಾಡಿದ್ವಾ. ಇವಾಗ ಈ ಕ್ರೋಮೋಸೋಮ್ಗಳ ಒಳಗಡೆ ಏನಿರುತ್ತೆ, DNA ಇರುತ್ತೆ, DNA ಮೇಲೆ ಏನಿರುತ್ತೆ, ಜೀನ್ಸ್ ಇರುತ್ತೆ. ಎಷ್ಟು ಡೀಪ್ ಹೋಗ್ತಾ ಇದೀವಿ ನೋಡಿ ನಾವು. ಸೊ ಆ ಜೀನ್ ಲೆವೆಲ್ಗೆ ಕೆಲವೊಂದು ಸತಿ ಮ್ಯುಟೇಷನ್ ಆಗಿರುತ್ತೆ. ಇದು ಕೂಡ ತುಂಬಾ ಕಾಮನ್ ಆಗಿ ಆಗುವಂತದ್ದು. ಸೊ ದ್ಯಾಟ್ ಮ್ಯುಟೇಷನ್ ವಿ ಕಾಲ್ ಇಟ್ ಆಸ್ ಅ ಪಾಯಿಂಟ್ ಮ್ಯುಟೇಷನ್. ತುಂಬಾ ಈಸಿ ಆದಂತಹ ಕಾನ್ಸೆಪ್ಟ್, ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ನಾವು ಇಮ್ಯಾಜಿನ್ ದಿಸ್ ಈಸ್ ಯುವರ್ ಡಬಲ್ ಸ್ಟ್ಯಾಂಡರ್ಡ್ DNA. ಓಕೆ, ಈ ಡಬಲ್ ಸ್ಟ್ಯಾಂಡರ್ಡ್ DNA ಅನ್ನ ನೀವಿಲ್ಲಿ ಓಪನ್ ಮಾಡಿದ್ದೀರಾ ಅಂತ ಇಮ್ಯಾಜಿನ್ ಮಾಡಿ. ಸೊ ನಾವು DNA ಅನ್ನ ಓಪನ್ ಮಾಡಿದ್ರೆ ಇಟ್ ಈಸ್ ಅ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್. ನಮ್ಗೆ ಆಲ್ರೆಡಿ ಗೊತ್ತಿದೆ, 5' to 3', 3' to 5' ಮೂವ್ ಆಗ್ತಾ ಇರುತ್ತೆ. ಓಕೆ, ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ನಲ್ಲಿ ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ಮಾಡಿದಂತಹ ವಿಡಿಯೋಗಳಿದಾವೆ, ನೀವು ನೋಡ್ಬೋದು. ಸೊ ಈ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ನಲ್ಲಿ ನಮಗೆ ಅಲ್ಟಿಮೇಟ್ಲಿ ಏನ್ ಸಿಗ್ತವೆ? ನ್ಯೂಕ್ಲಿಯೋಟೈಡ್ಸ್ ಗಳು ಸಿಗ್ತವೆ, ಹೌದಾ? ನಾವು ವಾಟ್ ದಿಸ್ ನ್ಯೂಕ್ಲಿಯೋಟೈಡ್ಸ್ ಆರ್ ಮೇಡ್ ಅಪ್ ಆಫ್ ನಮಗೆ ಆಲ್ರೆಡಿ ಗೊತ್ತಿದೆ. ದೇ ಆರ್ ನಥಿಂಗ್ ಬಟ್ ದ ಪ್ಯೂರಿನ್ಸ್ ಅಂಡ್ ಪಿರಿಮಿಡಿನ್ಸ್. ಓಕೆ, ಪ್ಯೂರಿನ್ಸ್ ನಲ್ಲಿ ಎರಡು, ಒಂದು ಅಡೆನಿನ್ ಮತ್ತೆ ಇನ್ನೊಂದು ಗ್ವಾನಿನ್. ನಾ ಲಾಂಗ್ ಫಾರ್ಮ್ ಬರಿತಾ ಇಲ್ಲ, ಆಲ್ರೆಡಿ ಗೊತ್ತಿರುವಂತಹ ಟಾಪಿಕ್. ಪಿರಿಮಿಡನ್ಸ್ ನಲ್ಲಿ ಥೈಮಿನ್, cytosine, and there is one extra uracil which is present only in RNA.
ಓಕೆ, ಈ 4 ನೈಟ್ರೋಜನಸ್ ಬೇಸಸ್ಗಳೇನಿದಾವೆ ಇವನ್ನ ಇಟ್ಕೊಂಡು ನ್ಯೂಕ್ಲಿಯೋಟೈಡ್ಸ್ ಆಗ್ತವೆ. ಈ ನ್ಯೂಕ್ಲಿಯೋಟೈಡ್ಸ್ಗಳು ಇಲ್ಲಿ ಬೇಸ್ ಪೇರಿಂಗ್ ಆಗಿರುತ್ತೆ. ಅಂಡ್ ಯು ಹ್ಯಾವ್ ಟು ರಿಮೆಂಬರ್ ಅಡಿನಿನ್ ಆಲ್ವೇಸ್ ಬೇಸ್ ಪೇರ್ಸ್ ವಿತ್ ಥೈಮಿನ್ and guanine always base pairs with the cytosine. But RNA ದಲ್ಲಿ cytosine ಜಾಗಕ್ಕೆ ನಮಗೆ ಯುರಾಸಿಲ್ ಸಿಗುತ್ತೆ. Okay, now see here, this is a double stranded DNA molecule. ಸೊ ಥೈಮಿನ್ ಇದ್ದಲ್ಲೇ ಬೇಸ್ ಪೇರಿಂಗ್ ಎ ಇದೆ, ಸಿ ಇದ್ರೆ ಜಿ ಇದೆ, ಟಿ ಇದ್ರೆ ಎ, ಇದು ನಮಗೆ ಬೇಸ್ ಪೇರಿಂಗ್ ಗೊತ್ತಿದೆ. ಸೊ ಇದು ನಾರ್ಮಲ್ ಆಗಿರುವಂತಹ ಒಂದು DNA ಸೀಕ್ವೆನ್ಸ್. ಇದು ನಾರ್ಮಲ್ ಆದಂತಹ ಒಂದು DNA ಸೀಕ್ವೆನ್ಸ್. ನಾವು ಜಸ್ಟ್ ಇಮ್ಯಾಜಿನ್ ಇದರಲ್ಲಿ ಪಾಯಿಂಟ್ ಮ್ಯೂಟೇಷನ್ ಆಗಿದೆ ಅಂತ ಇಮ್ಯಾಜಿನ್ ಮಾಡಿ. ಪಾಯಿಂಟ್ ಮ್ಯೂಟೇಷನ್ ನಲ್ಲಿ ಫಸ್ಟ್ ಟೈಪ್ ಯಾವುದು ಅಂದ್ರೆ ಸಬ್ಸ್ಟಿಟ್ಯೂಷನ್. ನಾವು ವಾಟ್ ಯು ಮೀನ್ ಬೈ ಸಬ್ಸ್ಟಿಟ್ಯೂಷನ್? ಇವಾಗ ನಿಮ್ಗೆ ಒಂದು ಕಾಲೇಜಲ್ಲಿ ಒಂದು 10 ಪೀರಿಯಡ್ ಇದ್ರೆ ಅದರಲ್ಲಿ 4ನೇ ಪೀರಿಯಡ್ಗೆ ಬರುವಂತಹ ಮೇಡಮ್ ಆರ್ ಸರ್ ಅಬ್ಸೆಂಟ್ ಇದ್ರು ಅಂತಂದ್ರೆ ಆ ಕ್ಲಾಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಅಂದ್ರೆ ಬೇರೆದವರು ಬಂದು ಆ ಕ್ಲಾಸ್ ಅನ್ನ ಎಂಗೇಜ್ ಮಾಡ್ತಾರೆ. ಅದೇ ಕಾನ್ಸೆಪ್ಟ್ ಅನ್ನ ನೀವಿಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ಇಷ್ಟೊಂದು ಇಲ್ಲಿ ಬೇಸ್ ಪೇರ್ಸ್ ಇದಾವಲ್ಲ, ಕೆಲವೊಂದು ಮ್ಯೂಟೇಷನ್ಸ್ ಆದಾಗ, ಕೆಲವೊಂದು ಬಾರಿ ಮ್ಯೂಟಾಜೆನ್ಸಿಗೆ ನಾವು ಎಕ್ಸ್ಪೋಸರ್ ಆದಾಗ ಇಲ್ಲಿರುವಂತಹ ಯಾವ್ದಾದ್ರೂ ಒಂದು, ಇಲ್ಲಿ ಸಿ ಇರ್ಬೇಕಿತ್ತ, ಮ್ಯೂಟೇಷನ್ ಆಗಿ ಜಿ ಇದೆ ಅಂತ ಅರ್ಥ. ಅಥವಾ ಇಲ್ಲಿ ಟಿ ಇರ್ಬೇಕಿತ್ತ, ಈ ಪ್ಲೇಸ್ ನಲ್ಲಿ ಮ್ಯೂಟೇಷನ್ ಆಗಿ ಎ ಇದೆ ಅಂತ ಅರ್ಥ. ಸೊ ಆವಾಗ ನಾವ್ ಇದನ್ನ ಏನಂತ ಕರಿತೀವಿ? ಸಬ್ಸ್ಟಿಟ್ಯೂಷನ್ ಟೈಪ್ ಆಫ್ ಪಾಯಿಂಟ್ ಮ್ಯೂಟೇಷನ್ ಅಂತ ಕರಿತೀವಿ. ಓಕೆ, ನಾವು ಸಿ ಹಿಯರ್ ಪ್ಯೂರಿನ್ಸ್ 2 ಇದಾವೆ, ಪಿರಿಮಿಡಿನ್ಸ್ 2 ಇದಾವೆ. ಹೌದಾ? ಏನ್ ಚಾನ್ಸಸ್ ಇದೆ ಇಲ್ಲಿ ಅಂತಂದ್ರೆ, ಜಸ್ಟ್ ಗಿವ್ ಮಿ ಎ ಮಿನಿಟ್, ನಾ ಸ್ವಲ್ಪ ನೀರು ಕುಡಿತೀನಿ. ನಾವು ಸಿ ಹಿಯರ್, ಕೆಲವೊಂದು ಬಾರಿ DNA ಹೆಲಿಕಲ್ ಸ್ಟ್ರಕ್ಚರ್ ನಲ್ಲಿ ಎ ಇರುವಂತಹ ಜಾಗದಲ್ಲಿ, ಒಂದು ಪ್ಯೂರಿನ್ ಇರುವಂತಹ ಜಾಗದಲ್ಲಿ ಈ ಎ ಹೋಗಿ ಆ ಜಾಗದಲ್ಲಿ ಬಂದು ಜಿ ಕುತ್ಕೋಬಹುದು ಮ್ಯೂಟೇಷನ್ ಆದಾಗ. ಅಂದ್ರೆ ಪ್ಯೂರಿನ್ ಈಸ್ ಸಬ್ಸ್ಟಿಟ್ಯೂಟೆಡ್ ಬೈ ಅನದರ್ ಪ್ಯೂರಿನ್. ಓಕೆ, ಪ್ಯೂರಿನ್ಸಿಗೆ ಪ್ಯೂರಿನೇ ಸಬ್ಸ್ಟಿಟ್ಯೂಟ್ ಆಗ್ತಾ ಇದ್ದಾರೆ. ಬೆಸ್ಟ್ ಎಕ್ಸಾಂಪಲ್ ಬಯಾಲಜಿ ಪೀರಿಯಡ್ ಇದೆ. ಓಕೆ, ಬಯಾಲಜಿ ಮೇಡಮ್ ಅಬ್ಸೆಂಟ್ ಇದ್ದಾರೆ ಅಂತಂದ್ರೆ ಬಯಾಲಜಿ ಸರ್ ಬಂದನೆ ಆ ಪೀರಿಯಡ್ ಅನ್ನ ಎಂಗೇಜ್ ಮಾಡಿದ್ದಾರೆ ಅಂತ ಅರ್ಥ. ಓಕೆ, ಕೆಲವೊಂದ್ಸತಿ ಏನಾಗ್ಬಿಡುತ್ತೆ ಅಂತಂದ್ರೆ, ಕೆಲವೊಂದ್ಸತಿ ನಿಮ್ಗೆ ಇಲ್ಲಿ ಇರ್ಬೇಕಾಗಿದ್ದು ಎ, ಸೊ ನಿಮ್ಗೆ ಇರೋದು ಬಯಾಲಜಿ ಪೀರಿಯಡ್, ಬಟ್ ಬಯಾಲಜಿ ಸಬ್ಜೆಕ್ಟ್ ಅನ್ನು ಹೇಳುವಂತಹ ಇನ್ನೊಬ್ರು ಲೆಕ್ಚರರ್ ಅಬ್ಸೆಂಟ್ ಇರೋದಕ್ಕೆ ಯಾರೋ ಒಬ್ರು ಫಿಸಿಕ್ಸ್ ಟೀಚರ್ ಬಂದು ಕುತ್ಕೊಂಡ್ರು ಅಂತ ಇಮ್ಯಾಜಿನ್ ಮಾಡಿ, ಅಥವಾ ಫಿಸಿಕ್ಸ್ ಟೀಚರ್ ಬಂದು ಕ್ಲಾಸ್ ಅನ್ನ ಎಂಗೇಜ್ ಮಾಡಿದ್ರು ಅಂತ. ಅಂದ್ರೆ ನಮಗೆ ಒರಿಜಿನಲ್ ಆಗಿ ಪ್ಯೂರಿನ್ ಇತ್ತು, ಪ್ಯೂರಿನೇ ಸಬ್ಸ್ಟಿಟ್ಯೂಟ್ ಆಗೋ ಬದಲಿಗೆ ಪಿರಿಮಿಡಿನ್ ಬಂದು ಸಬ್ಸ್ಟಿಟ್ಯೂಟ್ ಆಯ್ತು ಮ್ಯೂಟೇಷನ್ ಆದಾಗ. 2 ಚಾನ್ಸಸ್ ಇದಾವಲ್ಲ. ಇವಾಗ ಎ ಇದೆ, ಮ್ಯೂಟೇಷನ್ ಆಗಿ ಜಿನು ಬರಬಹುದು, ಮ್ಯೂಟೇಷನ್ ಆಗಿ ಟಿ ಆರ್ ಸಿನು ಬರಬಹುದು. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ಈ ರೀತಿಯಾದಂತಹ ಏನು ಒಂದು ಟೈಪ್ಸ್ ಇದಾವಲ್ಲ, ಇದನ್ನ ನಾವು ಟ್ರಾನ್ಸಿಷನ್ ಮತ್ತೆ ಟ್ರಾನ್ಸ್ವರ್ಷನ್ ಅಂತ ಕರಿತೀವಿ. ಟ್ರಾನ್ಸಿಷನ್ ಅಂಡ್ ಟ್ರಾನ್ಸ್ವರ್ಷನ್. ವಾಟ್ ಯು ಮೀನ್ ಬೈ ದಿಸ್? ಪ್ಯೂರಿನ್ ಬದಲಿಗೆ ಪ್ಯೂರಿನೇ ಬಂತಂದ್ರೆ, ಪಿರಿಮಿಡಿನ್ ಬದಲಿಗೆ ಪಿರಿಮಿಡಿನೇ ಬಂದಿತ್ತು ಅಂದ್ರೆ ಮ್ಯೂಟೇಷನ್ ನಲ್ಲಿ, ದೆನ್ ವಿ ಕಾಲ್ ಇಟ್ ಆಸ್ ಅ ಟ್ರಾನ್ಸಿಷನ್. ಬಟ್ ಪ್ಯೂರಿನ್ಸ್ ಜಾಗದಲ್ಲಿ ಪಿರಿಮಿಡಿನ್ ಬಂದಿತ್ತು, ಪಿರಿಮಿಡಿನ್ ಜಾಗದಲ್ಲಿ ಪ್ಯೂರಿನ್ ಬಂದಿತ್ತು ಅಂದ್ರೆ ದೆನ್ ವಿ ಕಾಲ್ ಇಟ್ ಆಸ್ ಅ ಟ್ರಾನ್ಸ್ವರ್ಷನ್. ಸೊ ಈ ಎರಡನ್ನು ನಾವು ಹೈಲೈಟ್ ಮಾಡೋಣ. ಓಕೆ, ನಿಮಗೆ ಇವೆರಡು ಗೊತ್ತಿರಬೇಕು. ಓಕೆ, ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸಾಂಪಲ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ, ಸಿ ದಿಸ್ ವಾಸ್ ಅ ನಾರ್ಮಲ್ ಸೀಕ್ವೆನ್ಸ್. ಇಲ್ಲಿರೋದೇನಿದು ನಾರ್ಮಲ್ ಸೀಕ್ವೆನ್ಸ್. ಇಲ್ಲಿ ನಮಗೆ ಇಲ್ಲಿ ಬರ್ದ್ಬಿಡ್ತೀನಿ ರೀ, 1 2 3 ಪೇಷನ್ಸ್ ಇರ್ಲಿ, ನಾನು ಬರೆಯೋವರೆಗೂ ಸ್ಕಿಪ್ ಮಾಡಬೇಡಿ. 7 8 9 10 11 12 13 14 and 15. ಓಕೆ, ನಾವು ಇವಾಗ ಇಲ್ಲಿ ನೋಡಿ, ಈ ಪೊಸಿಷನ್ ಅಲ್ಲಿ 1 2 3 4 5 6 7 8 9. ಓಕೆ, 9 ಪೊಸಿಷನ್ ಏನಿದೆಯಲ್ಲ, 9 ಪೊಸಿಷನ್ ನಲ್ಲಿ ಪ್ಯೂರಿನ್ ಇರ್ಬೇಕಿತ್ತು. ಓಕೆ, ಜಸ್ಟ್ ಅ ಮಿನಿಟ್. 9 ಅಂದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್. No, we are talking about this. Just a minute. 1 2 3 4 5 6 7 8 9 10 11 12 13 14 15. ಇವು 15 ಇದಾವೆ, ಇವು 15 ಇದಾವೆ. ಸೊ ಇಲ್ಲಿ ಎ ಇದೆ, 1 2 3 ಸಿ ಜಿ ಸಿ ಎ ಟಿ ಎ. ಓಕೆ, ಎಕ್ಸಾಕ್ಟ್ಲಿ. ನಾವು ಸಿ ಹಿಯರ್ ಇದೇನಿದೆಯಲ್ಲ ಜಿ ಮತ್ತೆ ಸಿ, ಅದು ಹೋಗಿ ಇಲ್ಲಿ ಎ ಮತ್ತೆ ಟಿ ಆಗಿದೆ. ಓಕೆ, ಇವಾಗ ಕರೆಕ್ಟ್ ಆಗಿ ಹೇಳ್ತೀನಿ ನೋಡಿ, ನನಗೆ ಕನ್ಫ್ಯೂಸ್ ಆಗ್ಬಿಡ್ತು ಒಂದ್ಸತಿ. ಸಿ ಪ್ಯೂರಿನ್ಸ್ ಬದಲಿಗೆ ಪ್ಯೂರಿನ್ಸ್ ಇದಾವೆ. ಅಂದ್ರೆ ಜಿ ಅಂದ್ರೆ ಏನು? ಜಿ ಅಂದ್ರೆ ಪ್ಯೂರಿನ್.
ಓಕೆ, ಪ್ಯೂರಿನ್ ಬದಲಿಗೆ ಅನದರ್ ಪ್ಯೂರಿನ್ ಎ ಬಂದ್ಬಿಟ್ಟಿದೆ. ಸಿಯರ್ ಜಿ ಇರ್ಬೇಕಿತ್ತು, ಬಟ್ ನಮಗಿಲ್ಲಿ ಎ ಬಂದಿದೆ ಈ ಪೋರ್ಷನ್ ಅಲ್ಲಿ. ಸೊ ಪ್ಯೂರಿನ್ಸಿಗೆ ಪ್ಯೂರಿನೇ ಸಬ್ಸ್ಟಿಟ್ಯೂಟ್ ಆಯ್ತು ಅಂತಂದ್ರೆ ದೆನ್ ವಿ ಕಾಲ್ ಇಟ್ ಆಸ್ ಅ ಟ್ರಾನ್ಸಿಷನ್. ಬಟ್ ಜಿಗೆ ಇನ್ ಕೇಸ್ ಸಿ ಏನಾದ್ರೂ ಮ್ಯುಟೇಷನ್ ಆಗಿ ಅಲ್ಲಿ ಬೇಸ್ ಪೇರಿಂಗ್ ಆಗಿತ್ತು ಅಂತಂದ್ರೆ, ಸೊ ಜಿ ಅಂತಂದ್ರೆ ಗ್ವಾನಿನ್ ಪ್ಯೂರಿನ್, ಬಟ್ ಸಿ ಅಂದ್ರೆ ಸೈಟೋಸಿನ್ ಪಿರಿಮಿಡಿನ್. ಸೊ ಪ್ಯೂರಿನ್ ಬದಲಿಗೆ ಪಿರಿಮಿಡಿನ್ ಬಂತು ಅಂತಂದ್ರೆ ಅವಾಗ ಇದನ್ನ ನಾವು ಟ್ರಾನ್ಸ್ಫರ್ಷನ್ ಅಂತ ಕರಿತೀವಿ. ಓಕೆ, ಸಾರಿ ನಾನೇ ಟೈಮ್ ತಗೊಂಡೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ. ಸೊ ಸಬ್ಸ್ಟಿಟ್ಯೂಷನ್ ಇಟ್ ಈಸ್ ಅ ಟೈಪ್ ಆಫ್ ಪಾಯಿಂಟ್ ಮ್ಯುಟೇಷನ್. ಇದರಲ್ಲಿ 2 ವಿಧ. ಇಲ್ಲಿ ಮ್ಯುಟೇಷನ್ ಆದಾಗ ಪ್ಯೂರಿನ್ ಜಾಗದಲ್ಲಿ ಪ್ಯೂರಿನೇ ಮ್ಯುಟೇಷನ್ ಆಗಿ ಬರಬಹುದು, ಪ್ಯೂರಿನ್ ಜಾಗದಲ್ಲಿ ಪಿರಿಮಿಡಿನ್ ಕೂಡ ಕೆಲವೊಂದ್ಸತಿ ಮ್ಯುಟೇಷನ್ ಆಗಿ ಬರಬಹುದು. ಸೊ ದೆನ್ ದಿಸ್ ಟೈಪ್ ಆಫ್ ಮ್ಯುಟೇಷನ್ಸ್ ವಿ ಕಾಲ್ ಇಟ್ ಆಸ್ ಅ ಪಾಯಿಂಟ್ ಮ್ಯುಟೇಷನ್. ಪಾಯಿಂಟ್ ಅಂದ್ರೆ ಸಿಂಗಲ್ ಪಾಯಿಂಟ್ ಗೆ ಮ್ಯುಟೇಷನ್ ಆಗ್ತಾ ಇದೆ. ಕ್ಯಾನ್ ಯು ಮೇಕ್ ಔಟ್ ವೈ ದ ವರ್ಡ್ ಪಾಯಿಂಟ್ ಈಸ್ ಯೂಸ್ಡ್ ಹಿಯರ್? ಪಾಯಿಂಟ್ ಅಂದ್ರೆ ಸಿಂಗಲ್ ಡಾಟ್, ಅಂದ್ರೆ ಒಂದೇ ಒಂದು ಬೇಸ್ ಪೇರಿಂಗ್ ಚೇಂಜ್ ಆಯ್ತು ಅಂದ್ರೆ ಅವಾಗೂ ಕೂಡ ನಮಗೆ ಮ್ಯುಟೇಷನ್ ಆಗುವಂತಹ ಚಾನ್ಸಸ್ ಇದೆ. ಮ್ಯಾಮ್ ಇದು ಕೂಡ ಇಷ್ಟು ಇಂಪಾರ್ಟೆನ್ಸ್? ನಮ್ಮಲ್ಲಿ ಎಷ್ಟೊಂದು ಬೇಸ್ ಪೇರಿಂಗ್ಸ್ ಇರುತ್ತೆ, ನಮಗೆ ಇದು ಏನಿದೆ DNA ಏನಿದೆ ಅದರಲ್ಲಿ ಒಂದು ಚೇಂಜ್ ಆದ್ರೆ ಅದೇನಾದ್ರೂ ಜಾಸ್ತಿ ಏನಾದ್ರೂ ಕಾನ್ಸಿಕ್ವೆನ್ಸ್ ಅಥವಾ ಜಾಸ್ತಿ ಅದರಿಂದ ಡಿಸೀಸ್ ಬರ್ಬೋದಾ? ಡೆಫಿನೆಟ್ಲಿ. ಈ ಎಲ್ಲವೂ ಬೇಸ್ ಪೇರಿಂಗ್ ಏನಿದಾವಲ್ಲ ಇವು ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಆಗ್ಬೇಕಾದ್ರೆ ಇನ್ ದ ಸೆಟ್ ಆಫ್ 3 ಅವು ರೀಡ್ ಆಗ್ತಾ ಇರ್ತವೆ. ಓಕೆ, ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಯಾಕೆ ಒಂದು ಸಿಂಗಲ್ ಚೇಂಜ್ ಆದ್ರೂ ಅಷ್ಟು ಇಂಪಾರ್ಟೆಂಟ್ ನಮ್ಮ ಬಾಡಿಗೆ ಅಂತಂದ್ರೆ, ಈ DNA ಇಂದ RNA ಫಾರ್ಮ್ ಆಗಿ ಪ್ರೋಟೀನ್ ಆಗುತ್ತೆ, ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್. ಸೊ ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಆಗ್ಬೇಕಾದ್ರೆ ಇಲ್ಲಿರುವಂತಹ ಎಲ್ಲಾ ಇವೇನು ಅಲ್ಫಾಬೆಟ್ಸ್ ಇದಾವಲ್ಲ, ಕೋಡಾನ್ಸ್ ಆಂಟಿಕೋಡಾನ್ಸ್ ಅಂತ ಏನ್ ಹೇಳ್ತೀವಿ, ಅವೆಲ್ಲವೂ ಇನ್ ದ ಸೆಟ್ ಆಫ್ 3 ರೀಡ್ ಆಗ್ತಾ ಇರ್ತವೆ. ಓಕೆ, ಒಂದೊಂದು ಸೆಟ್ಟಿಗೂ ಒಂದೊಂದು ಅಮೈನೋ ಆಸಿಡ್ ಇರುತ್ತೆ. ಇವಾಗ TCT ಅಂದ್ರೆ ಒಂದು ಅಮೈನೋ ಆಸಿಡ್, CGC ಅಂದ್ರೆ ಒಂದು ಅಮೈನೋ ಆಸಿಡ್, ATG ಅಂದ್ರೆ ಒಂದು ಅಮೈನೋ ಆಸಿಡ್. ಸೊ ಈ ರೀತಿಯಾಗಿ ಪರ್ಟಿಕ್ಯುಲರ್ ಆಗಿ ಅಮೈನೋ ಆಸಿಡ್ 1, ಅಮೈನೋ ಆಸಿಡ್ 2, ಅಮೈನೋ ಆಸಿಡ್ 3, ಈ 1ಗೆ ಇದೇ ಅಮೈನೋ ಆಸಿಡ್ ಇರಬೇಕು, ಸೆಕೆಂಡ್ ಪ್ಲೇಸಿಗೆ ಇದೇ ಇರಬೇಕು, ಥರ್ಡ್ ಪ್ಲೇಸಿಗೆ ಇದೇ ಇರಬೇಕು. ಆವಾಗ ಮಾತ್ರ ಒಂದು ಸ್ಪೆಸಿಫಿಕ್ ಆದಂತಹ ಪ್ರೋಟೀನ್ ಫಾರ್ಮ್ ಆಗಿ ಆ ಪ್ರೋಟೀನ್ ಇಂದ ಒಂದು ಕ್ಯಾರೆಕ್ಟರ್ ಅಂತ ಫಾರ್ಮ್ ಆಗಿರುತ್ತೆ. ದಿಸ್ ಈಸ್ ಅ ಪ್ರೋಟೀನ್. ಓಕೆ, ಇಲ್ಲಿ ಜಸ್ಟ್ ಒಂದು ಸಿಂಗಲ್ ಚೇಂಜ್ ಆಗಿರೋದ್ರಿಂದ ಸಿ ಹಿಯರ್ TCT ಒಂದು ಸೆಟ್ಟು, GCG ಒಂದು ಸೆಟ್ಟು, ATG ಇರಬೇಕಿತ್ತು ನಾರ್ಮಲ್ ಆಗಿ, ಅಂಡರ್ಸ್ಟ್ಯಾಂಡ್ ದಿಸ್, ಬಟ್ ATA ಆಗಿದೆ. ATA ಇಟ್ ವಿಲ್ ಕೋಡ್ ಫಾರ್ ಡಿಫರೆಂಟ್ ಅಮೈನೋ ಆಸಿಡ್. ಸೊ ಥರ್ಡ್ ಪ್ಲೇಸಿಗೆ ಯಾವ ಅಮೈನೋ ಆಸಿಡ್ ಇರ್ಬೇಕಿತ್ತಲ್ಲ ಆ ಅಮೈನೋ ಆಸಿಡ್ ಬದಲಿಗೆ ಇಲ್ಲಿ ಬೇರೆ ಅಮೈನೋ ಆಸಿಡ್ ಬಂದು ಇಲ್ಲಿ ಕುತ್ಕೊಂಡ್ಬಿಡುತ್ತೆ ಚೈನ್ ಅಲ್ಲಿ. ಅವಾಗ ಏನಾಯ್ತು, ಈ ಪ್ರೋಟೀನ್ ಅಲ್ಲಿ ಕೆಲವೊಂದು ಚೇಂಜಸ್ ಆಯ್ತು. ಈ ಪ್ರೋಟೀನ್ ಅಲ್ಲಿ ಚೇಂಜಸ್ ಆಯ್ತು ಅಂದ್ರೆ ಅದು ಎಕ್ಸ್ಪ್ರೆಸ್ ಮಾಡುವಂತಹ, ಅದು ಕಂಟ್ರೋಲ್ ಮಾಡುವಂತಹ ಕ್ಯಾರೆಕ್ಟರ್ ಕೂಡ ಚೇಂಜ್ ಆಗ್ಬಿಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ವಿ ಹ್ಯಾವ್ ಅ ಸಿಕಲ್ ಸೆಲ್ ಅನಿಮಿಯಾ. ಇದೇ ಚಾಪ್ಟರ್ ನೆಕ್ಸ್ಟ್ ಅಲ್ಲಿ ನಾವು ಇದನ್ನು ಓದ್ತೀವಿ. ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಏನಾಗುತ್ತೆ, ಸಿಕಲ್ ಸೆಲ್ ಅನಿಮಿಯಾ ನಾವು ಓದ್ಬೇಕಾದ್ರೆ ಕಲಿತೀವಿ, ಈ ರೋಗ ಅಥವಾ ಮ್ಯುಟೇಷನ್ ಅಥವಾ ಡಿಸಾರ್ಡರ್ ಬಂದಂತಹ ವ್ಯಕ್ತಿನಲ್ಲಿ ಹಿಮೋಗ್ಲೋಬಿನ್ ಅಲ್ಲಿ ಡಿಫೆಕ್ಟ್ ಇರುತ್ತೆ. ಯಾಕೆ ಡಿಫೆಕ್ಟ್ ಇರುತ್ತೆ? ಹಿಮೋಗ್ಲೋಬಿನ್ ಅಲ್ಲಿ ನಮಗೆ 4 ಅಮೈನೋ ಆಸಿಡ್ ಚೇಂಜಸ್ ಗಳು ಇರ್ತವೆ. ಸೊ ಸೀಕ್ವೆನ್ಸ್ ಚೇಂಜ್ ಆಗಿರೋದ್ರಿಂದ ಈ ಸಿಕಲ್ ಸೆಲ್ ಅನಿಮಿಯಾ ಏನು ಇರುತ್ತಲ್ಲ ವ್ಯಕ್ತಿಗೆ, ಇದನ್ನ ಹೊಂದಿರುವಂತಹ ವ್ಯಕ್ತಿನಲ್ಲಿ 6th ಪ್ಲೇಸ್ ಆಫ್ ಅಮೈನೋ ಆಸಿಡ್ ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹೇಳಿದ್ನಲ್ಲ, ಹಂಗೆ ಫಸ್ಟ್ ಅಮೈನೋ ಆಸಿಡ್, ಸೆಕೆಂಡ್, ಥರ್ಡ್, ಫೋರ್ತ್, 5th and 6th ಇನ್ನು ಕಂಟಿನ್ಯೂಸ್ ಆಗಿ ಇರುತ್ತೆ. ಸೊ 6th ಪ್ಲೇಸ್ ಏನಿದೆಯಲ್ಲ ಇಲ್ಲಿ ಗ್ಲುಟಾಮಿಕ್ ಆಸಿಡ್ ಅಂತ ಒಂದು ಅಮೈನೋ ಆಸಿಡ್ ಇರಬೇಕು. ಬಟ್ ಮ್ಯುಟೇಷನ್ ಆಗಿ ಈ ಸೀಕ್ವೆನ್ಸ್ ಚೇಂಜ್ ಆಗಿ ಗ್ಲುಟಾಮಿಕ್ ಆಸಿಡ್ ಇರೋ ಬದಲಿಗೆ ಇಲ್ಲಿ ವ್ಯಾಲಿನ್ ಬಂದ್ಬಿಟ್ಟಿರುತ್ತೆ. ಸೊ ವ್ಯಾಲಿನ್ ಬಂದಿರೋದ್ರಿಂದ ಪ್ರೋಟೀನ್ ಸ್ಟ್ರಕ್ಚರ್ ಚೇಂಜ್ ಆಯ್ತು. ಇದರಿಂದ ಏನಾಯ್ತು, ಆ ವ್ಯಕ್ತಿಯ RBC ಸ್ಟ್ರಕ್ಚರ್ ಚೇಂಜ್ ಆಗ್ಬಿಡುತ್ತೆ, ಮೂನ್ ತರ ಆಗ್ಬಿಡ್ತವೆ. ಸೊ ಅವಾಗ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಆ ವ್ಯಕ್ತಿದು ಕಡಿಮೆ ಆಯ್ತು. ಸೊ ಒಂದೇ ಒಂದು ಇದು ಅಲ್ಫಾಬೆಟ್, ಒಂದೇ ಒಂದು ಅಲ್ಫಾಬೆಟ್ ಚೇಂಜ್ ಆಗಿರೋದ್ರಿಂದ ಇಷ್ಟೆಲ್ಲಾ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗ್ತವೆ. ಸೊ ಮ್ಯುಟೇಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಸಬ್ಸ್ಟಿಟ್ಯೂಷನ್ ನಲ್ಲಿ ಇದ್ವಿ. ನೆಕ್ಸ್ಟ್ ಕಮಿಂಗ್ ಟು ದ ಡಿಲೀಷನ್. ಡಿಲೀಷನ್ ಅಲ್ಲಿ ಏನಾಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಇಲ್ಲಿ ಬೇಸ್ ಪೇರಿಂಗ್ ಇದೆ. ಮ್ಯುಟೇಷನ್ ಆಗಿ ಬೈ ಎನಿ ಚಾನ್ಸ್ ಕೆಲವೊಂದು ಸೀಕ್ವೆನ್ಸ್ ಏನಿದಾವಲ್ಲ ಇವು ಡಿಲೀಟ್ ಆಗ್ಬಿಡ್ತವೆ. ಅಂದ್ರೆ ಅಷ್ಟು ಪಾರ್ಟು ಟ್ರಾನ್ಸ್ಕ್ರಿಪ್ಷನ್ ಆಗಲ್ಲ, ಟ್ರಾನ್ಸ್ಲೇಷನ್ ಆಗಲ್ಲ, ಟ್ರಾನ್ಸ್ಲೇಷನ್ ಆಗಿ ಅಲ್ಲಿ ಬರುವಂತಹ ಅಮೈನೋ ಆಸಿಡ್ ಬರಲ್ಲ. ಸೊ ಅಗೇನ್ ದೇರ್ ಇಸ್ ಅ ಚೇಂಜ್ ಇನ್ ಅಮೈನೋ ಆಸಿಡ್ ಸೀಕ್ವೆನ್ಸ್. ಸೊ ಇಲ್ಲಿಯೂ ಕೂಡ ಮ್ಯುಟೇಷನ್ ಆಯ್ತು. ಓಕೆ, ನಾವು GCA ಎಲ್ಲಿತ್ತು, GCA ಈ ಪಾರ್ಟ್. ಸೊ ಈ ಪಾರ್ಟ್ ಕಂಪ್ಲೀಟ್ ಆಗಿ ಇದು ಸ್ಕಿಪ್ ಆಗ್ಬಿಡ್ತು ಅಂತಂದ್ರೆ ಅವಾಗ ನಮ್ದು 3 ಇರೋದೇನು ಫ್ರೇಮ್ ಇತ್ತಲ್ಲ ಆ ಫ್ರೇಮೇ ಚೇಂಜ್ ಆಗ್ಬಿಡ್ತು. ಇವಾಗ ಏನಾಯ್ತು ನೋಡಿ, TCT ಒಂದು ಫ್ರೇಮ್ ಆಯ್ತು, CTG ಆಯ್ತು, GTA ಆಯ್ತು, ಮತ್ತೆ GGT ಆಯ್ತು.
ಸೊ ಇಲ್ಲಿ 3 ಇದ್ದಾಗ ಫಾರ್ಮ್ ಆದಂತಹ ಅಮೈನೋ ಆಸಿಡ್ ಚೈನ್ ಬೇರೆ ಇತ್ತು, ಬಟ್ ಇಲ್ಲಿ ಸೀಕ್ವೆನ್ಸೇ ಚೇಂಜ್ ಆಗ್ಬಿಡ್ತು, ಒಂದು ಫ್ರೇಮೇ ಫುಲ್ ಕಂಪ್ಲೀಟ್ ಆಗಿ ಹೊರಗೋಯ್ತು ಅಂತಂದ್ರೆ ಅಲ್ಲಿ ಬರುವಂತಹ ಸ್ಟ್ರಕ್ಚರು ಅಮೈನೋ ಆಸಿಡ್ ಚೇಂಜ್ ಆಗ್ಬಿಡ್ತು. ಯಾವಾಗ ಡಿಲೀಷನ್ ಆದಾಗ, ಹೊರಗಡೆ ಹೋದಾಗ. ಇನ್ಸರ್ಷನ್ ಆದಾಗ ಇರುವಂತಹ 15 ಬೇಸ್ ಪೇರಿಂಗ್ ಇತ್ತಲ್ಲ, ಇದರ ಮಧ್ಯೆ ಅಲ್ಲಿ ಇಲ್ಲಿ ಹೊಸದಾಗಿ ಬಂದಂತಹ ಕೆಲವೊಂದು ಬೇಸ್ ಪೇರಿಂಗ್ಸ್ ಗಳು ಆಡ್ ಆಗ್ಬಿಡ್ತವೆ. ಸೊ ಇವಾಗ ನೋಡಿ 1 2 3 4 ನಾರ್ಮಲಿ ಬನ್ನಿ 1 2 3 4. ಸೊ ಈ ಪಾರ್ಟಿಗೆ ನಮಗೆ GC ಇತ್ತು. ಸೊ GC ಇಲ್ಲಿದೆ, ಮಧ್ಯದಲ್ಲಿ ಈ ಬೇಸ್ ಪೇರಿಂಗ್ ಬಂದು ಅಟ್ಯಾಚ್ ಆಗ್ಬಿಟ್ಟಿದೆ ಮ್ಯುಟೇಷನ್ ಆಗಿ. ಓಕೆ, ಅವಾಗ ಏನಾಯ್ತು, ನಮ್ದು ಜಿನೋಮಿಕ್ ಸೀಕ್ವೆನ್ಸ್ ಕೂಡ ಜಾಸ್ತಿ ಆಯ್ತಾ. ಸೊ ಜಿನೋಮಿಕ್ ಸೀಕ್ವೆನ್ಸ್ ಜಾಸ್ತಿ ಆದಾಗ ನಮ್ದು ಫ್ರೇಮ್ ಏನಿತ್ತಲ್ಲ 3 ಓದೋದು, ಅದು ಕೂಡ ಚೇಂಜ್ ಆಗ್ಬಿಡ್ತು. ಇದು 3, ಇದು 3, ಅಗೇನ್ ದಿಸ್ 3 ಅಂಡ್ ಎಕ್ಸ್ಟ್ರಾ ಲಾಸ್ಟಿಗೆ 2 ಉಳಿದ್ಬಿಟ್ಟು. ಸೊ ಡಿಲೀಷನ್ ಮತ್ತೆ ಇನ್ಸರ್ಷನ್ ಆಯ್ತಲ್ಲ, ಇದನ್ನ ನಾವು ಫ್ರೇಮ್ ಶಿಫ್ಟ್ ಅಂತ ಕರಿತೀವಿ. ಫ್ರೇಮ್ ಶಿಫ್ಟ್. ಓಕೆ, ಫ್ರೇಮ್ ಅಂತಂದ್ರೆ ಫೋಟೋ ಫ್ರೇಮ್, ಒಂದು ಚೌಕಟ್ಟು ಅಂತ ಅರ್ಥ. ಇಲ್ಲಿ ಚೌಕಟ್ಟು ಅಂತಂದ್ರೆ ಏನು, ಒಂದು ಚೌಕಟ್ಟಿನಲ್ಲಿ ಇಲ್ಲಿ 3 ಇದು ಏನಿವೆ ಕೋಡಾನ್ಸ್ ಗಳು ಇದಾವೆ. ಓಕೆ, ಅಥವಾ ನ್ಯೂಕ್ಲಿಯೋಟೈಡ್ಸ್ ಇದು ಬೇಸ್ ಪೇರಿಂಗ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಇನ್ಸರ್ಷನ್ ಆಗೋದ್ರಿಂದ, ಡಿಲೀಷನ್ ಆಗೋದ್ರಿಂದ ಈ ಸೀಕ್ವೆನ್ಸ್ ಚೇಂಜ್ ಆಗ್ತಾ ಇದೆ. 3 ಒಂದು ಸೀಕ್ವೆನ್ಸ್ ಇತ್ತಲ್ಲ, ಒಂದು ಫ್ರೇಮ್ ಇತ್ತಲ್ಲ, ಅದು ಚೇಂಜ್ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆ ನಿಮಗೆ? ಮ್ಯಾಮ್ ನೀವ್ ಏನ್ ಹೇಳ್ತಾ ಇದಾರೆ, ಏನೂ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, DNA ಇದೆ, DNA ಮೇಲ್ಗಡೆ ನಮಗೆ ಈ ರೀತಿ ಆದಂತಹ ನ್ಯೂಕ್ಲಿಯೋಟೈಡ್ಸ್ ಗಳು ಇದಾವೆ. ಇದ್ರದ್ದು ಪರ್ಟಿಕ್ಯುಲರ್ ಆದಂತಹ ಒಂದು ಸೀಕ್ವೆನ್ಸ್ ಇರುತ್ತೆ. ನಾನು ಎಕ್ಸಾಂಪಲ್ ಹಿಂಗ್ ಬರಿತಾ ಇದ್ದೀನಿ, ಬಟ್ ಒಂದೊಂದು ಜೀನಿಗೂ ಒಂದೊಂದು ಪರ್ಟಿಕ್ಯುಲರ್ ಆದಂತಹ ಸೀಕ್ವೆನ್ಸ್ ನಮ್ಮ ಬಾಡಿನಲ್ಲಿ ಇರುತ್ತೆ. ಈ ಸೀಕ್ವೆನ್ಸ್ ಹೆಂಗಿದೆಯೋ ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿ mRNA ಫಾರ್ಮ್ ಆಗಬೇಕು. ಆ mRNA ಇಂದ ಒಂದು ಅಮೈನೋ ಆಸಿಡ್ ಚೈನ್ ಫಾರ್ಮ್ ಆಗಬೇಕು. ಅಮೈನೋ ಆಸಿಡ್ ಚೈನ್ ಇಂದ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತಾ ಇರುತ್ತೆ. ಇಲ್ಲಿ ಜಸ್ಟ್ ಒಂದು ಯಾವ್ದಾದ್ರು ನ್ಯೂಕ್ಲಿಯೋಟೈಡ್ ಚೇಂಜ್ ಆಯ್ತಂದ್ರೂ mRNA ಚೇಂಜ್ ಆಗಿ ಪ್ರೋಟೀನ್ ಚೇಂಜ್ ಆಗುತ್ತೆ. ದಟ್ ಈಸ್ ಎಕ್ಸಾಂಪಲ್ ಸಬ್ಸ್ಟಿಟ್ಯೂಷನ್. ಇರುವಂತಹ ಈ ಚೈನ್ ನಲ್ಲಿ ಕೆಲವೊಂದ್ಸತಿ ಒಂದಿಷ್ಟು ಭಾಗ, ಇದೆರಡು ಏನಿದೆಯಲ್ಲ ನ್ಯೂಕ್ಲಿಯೋಟೈಡ್, ಇವೆರಡು ಡಿಲೀಟ್ ಆಯ್ತು ಅಂತಂದ್ರೆ ಅವಾಗ ಕೂಡ ಚೇಂಜ್ ಆಯ್ತಾ, mRNA ಚೇಂಜ್ ಆಯ್ತು, ಅಲ್ಲಿಂದ ಫಾರ್ಮ್ ಆದಂತಹ ಪ್ರೋಟೀನ್ ಕೂಡ ಚೇಂಜ್ ಆಗಿ ಕ್ಯಾರೆಕ್ಟರ್ ನಲ್ಲೂ ಮ್ಯುಟೇಷನ್ ಚೇಂಜಸ್ ಆಯ್ತು. ಅಥವಾ ಕೆಲವೊಂದ್ಸತಿ ಏನಾಗ್ಬೋದು, ಕೆಲವೊಂದ್ಸತಿ ಈ ತರ ಏನು ಡಿಲೀಷನ್ ಆಗ್ದೇನೆ, ಜಸ್ಟ್ ಎ ಮಿನಿಟ್, ಇಲ್ಲಿ ಯಾವ್ದು ಅಲ್ಫಾಬೆಟ್ ಇತ್ತು ಯಾವ್ದು, ಓಕೆ, ಕೆಲವೊಂದ್ಸತಿ ಏನಾಗ್ಬೋದು, ಎಕ್ಸ್ಟ್ರಾ ಇಲ್ಲಿ ಒಂದು T ಮತ್ತೆ ಎಕ್ಸ್ಟ್ರಾ ಇನ್ನೊಂದು C ಬಂದು ಆಡ್ ಆಗ್ಬೋದು. ಅವಾಗೂ ಕೂಡ ನಮ್ದು ಮೂರ್ ಏನ ಓದ್ತಾ ಇದ್ವಲ್ಲ, ಅಲ್ಲಿಯೂ ಕೂಡ ಫ್ರೇಮ್ ಶಿಫ್ಟ್ ಅಲ್ಲಿ ಚೇಂಜ್ ಆಯ್ತು. ಅದರಿಂದ ಅಲ್ಲಿರುವಂತಹ mRNA ಚೇಂಜ್ ಆಯ್ತು, ಪ್ರೋಟೀನ್ ಚೇಂಜ್ ಆಯ್ತು, ಅಲ್ಟಿಮೇಟ್ಲಿ ಕ್ಯಾರೆಕ್ಟರ್ಸ್ ಗಳು ಚೇಂಜ್ ಆದವು, ವೇರಿಯೇಷನ್ಸ್ ಆದವು. ವೇರಿಯೇಷನ್ಸ್ ಆಯ್ತು ಅಂತಂದ್ರೆ ಅದನ್ನ ನಾವು ಮ್ಯುಟೇಷನ್ ಅಂತ ಕರಿತೀವಿ. ಸೊ ವೇರಿಯೇಷನ್ ಅನದರ್ ನೇಮ್ ಫಾರ್ ಅ ಮ್ಯುಟೇಷನ್. So this type of mutation we call it as a point mutation. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಹೋಲ್ ಕಾನ್ಸೆಪ್ಟ್ ಆಫ್ ದ ಮ್ಯುಟೇಷನ್. ಸೊ ನಾವು ಇಲ್ಲಿವರೆಗೂ ಏನು ಓದಿದ್ವಿ ಅಂತಂದ್ರೆ ಕ್ರೋಮೋಸೋಮಲ್ ಮ್ಯುಟೇಷನ್ ಓದಿದ್ವಿ, ಅದಾದ್ಮೇಲೆ ಜಿನೋಮಿಕ್ ಮ್ಯುಟೇಷನ್ ಮತ್ತೆ ಪಾಯಿಂಟ್ ಮ್ಯುಟೇಷನ್. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಈ ಸ್ಲೈಡ್ ಅನ್ನ. ಕ್ರೋಮೋಸೋಮಲ್ ಮ್ಯುಟೇಷನ್ ಅಲ್ಲಿ ನಾವು ಸಬ್ಸ್ಟಿಟ್ಯೂಷನ್, ಡಿಲೀಷನ್, ಡುಪ್ಲಿಕೇಶನ್, ಇನ್ವರ್ಷನ್ ಅಂಡ್ ಟ್ರಾನ್ಸ್ಲೋಕೇಶನ್, ಈ ಎಲ್ಲವೂ ಟೈಪ್ಸ್ ಏನಿದ್ವಲ್ಲ, ದೇ ವರ್ ಜಸ್ಟ್ ಟೆಲ್ಲಿಂಗ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ ಕ್ರೋಮೋಸೋಮ್. ಸ್ಟ್ರಕ್ಚರ್ ಆಫ್ ದ ಕ್ರೋಮೋಸೋಮ್ ನಲ್ಲಿ ಸಬ್ಸ್ಟಿಟ್ಯೂಷನ್ ಆಗ್ಬೋದು, ಡಿಲೀಷನ್ ಆಗ್ಬೋದು, ಡುಪ್ಲಿಕೇಶನ್ ಆಗ್ಬೋದು, ಒಟ್ನಲ್ಲಿ ಪೂರ್ತಿ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದಾದ್ಮೇಲೆ ನಾವು ಸ್ಲೋ ಆಗಿ ಎಲ್ಲಿಗೆ ಬಂದ್ವಿ ಅಂತಂದ್ರೆ ಜಿನೋಮಿಕ್ ಮ್ಯುಟೇಷನ್. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಈಸ್ ನಂಬರ್ ಆಫ್ ಕ್ರೋಮೋಸೋಮ್ಸ್. ಯೂಪ್ಲಾಯ್ಡಿ ಆದಾಗ ಹೋಲ್ ಸೆಟ್ ಜಾಸ್ತಿ ಆಗಿರುತ್ತೆ, ಆನ್ಯೂಪ್ಲಾಯ್ಡಿ ಆದಾಗ ಹೋಲ್ ಸೆಟ್ ನಲ್ಲಿ ಮೈನಸ್ ಆಗ್ಬೋದು, ಅಥವಾ ಕೆಲವೊಂದ್ಸತಿ +1 +2 ಆಗ್ಬೋದು. ಪಾಯಿಂಟ್ ಮ್ಯುಟೇಷನ್ ಅಲ್ಲಿ ನಾವು ಕ್ರೋಮೋಸೋಮದ ಒಳಗಡೆ ಪೂರ್ತಿ ಹೋಗ್ತಾ ನಮಗೆ DNA ಸಿಗುತ್ತೆ. ಆ DNA ನಾವು ಒಳಗಡೆ ಹೋದ್ವಿ ಅಂತಂದ್ರೆ ನಮಗೆ ಇಲ್ಲಿ ಬೇಸ್ ಪೇರಿಂಗ್ ಸಿಗುತ್ತೆ, ನೈಟ್ರೋಜನಸ್ ಬೇಸ್ ಪೇರಿಂಗ್. ಸೊ ಈ ಬೇಸ್ ಪೇರಿಂಗ್ ನಲ್ಲಿ ಸಿಂಗಲ್ ಪಾಯಿಂಟಿಗೂ ಚೇಂಜಸ್ ಆಯ್ತಂದ್ರೆ, ಅಥವಾ ಡಿಲೀಷನ್ ಆಯ್ತಂದ್ರೆ, ಇನ್ಸರ್ಷನ್ ಆಯ್ತು ಅಂತಂದ್ರೆ ಅಲ್ಲಿಯೂ ಕೂಡ ನಮಗೆ ಕ್ಯಾರೆಕ್ಟರ್ಸ್ ನಲ್ಲಿ ವೇರಿಯೇಷನ್ಸ್ ಕಂಡು ಬರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಮ್ಯುಟೇಷನ್. ಗೊತ್ತಾಯ್ತಾ ನಿಮಗೆ? ಸೊ ಫಸ್ಟ್ ನಾವು ಕ್ರೋಮೋಸೋಮಲ್ ಮ್ಯುಟೇಷನ್ ಓದಿದ್ವಿ, ಅದಾದ್ಮೇಲೆ ಜಿನೋಮಿಕ್ ಮ್ಯುಟೇಷನ್ ಓದಿದ್ವಿ, ಅದಾದ್ಮೇಲೆ ಪಾಯಿಂಟ್ ಮ್ಯುಟೇಷನ್ ಓದಿದ್ವಿ. ಐ ಹೋಪ್ ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಕ್ಲಿಯರ್. ಒಂದ್ 2-3 ಸತಿ ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಈ ಸ್ಲೈಡ್ ನಿಮಗೆ ಕರೆಕ್ಟ್ ಆಗಿ ನೆನಪಿರಬೇಕು, ದಿಸ್ ಸ್ಲೈಡ್. ಓಕೆ, ಯಾಕಂದ್ರೆ ಇವು ಮೇನ್ ಟೈಪ್ ಆಫ್ ದ ಕ್ರೋಮೋಸೋಮ್. ಕ್ರೋಮೋಸೋಮಲ್ ಅಬ್ರೇಷನ್ ಅಂದಾಗ ಇದ್ರ ಬಗ್ಗೆ ನೆನ್ಪಿಟ್ಕೊಳ್ಳಿ. ಜಿನೋಮಿಕ್ ಮ್ಯುಟೇಷನ್ ಅಂದಾಗ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಅಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಪಾಯಿಂಟ್ ಮ್ಯುಟೇಷನ್ ಅಂತಂದ್ರೆ ಪೂರ್ತಿ ನಿಮಗೆ ಮೊಲಿಕ್ಯುಲರ್ ಲೆವೆಲ್ಗೆ ವೇರಿಯೇಷನ್ಸ್ ಆಗಿರುತ್ತೆ. ಒಟ್ನಲ್ಲಿ ಈ ಯಾವುದೇ ರೀತಿಯಾದಂತಹ ಮ್ಯುಟೇಷನ್ಸ್ ಆದ್ರೂ ಅಲ್ಲಿ ನಮಗೆ DNA ವೇರಿಯೇಷನ್ಸ್ ಆಯ್ತು ಅಂತ ಅರ್ಥ.
ಸೊ DNA ವೇರಿಯೇಷನ್ ಆಯಿತು ಅಂತಂದ್ರೆ ಆ ಜೀವಿನಲ್ಲಿ ಮ್ಯುಟೇಷನ್ ಆಯಿತು ಅಂತ ಅರ್ಥ. ಗೊತ್ತಾಯ್ತಾ ಈ ಕಾನ್ಸೆಪ್ಟ್? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಮೈ ಫೇವರೆಟ್, ದಟ್ ಈಸ್ ಪೆಡಿಗ್ರಿ ಅನಾಲಿಸಿಸ್. ಅದನ್ನ ನಾವು ಕಲಿಯೋಣಂತೆ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.